ಸಂತೋಷವಾಗಿದ್ದೀರಿ. ಕೇಳಿಸುದಿಲ್ಲ? ಸಂತೋಷವಾಗಿದ್ರಂದ್ರೆ ಹೆಂಗಿರುತ್ತಂದ್ರೆ ನಿಮ್ಮ ಮುಖ ನಗು ನಗುತ್ತಾ ಸಂತೋಷವಾಗಿರುತ್ತೆ. ಹೇಗಿರುತ್ತೆ? ಸಂತೋಷವಾಗಿರುತ್ತೆ. ಫಿಲಿಪಿಯರ್ 4:4 ಪೌಲ ಬರೆದಂತ ಫಿಲಿಪಿಯರ್ ಪತ್ರಿಕೆಯಲ್ಲಿ 4:4 ಅಧ್ಯಾಯ ಹೇಳ್ತಾ ಇದೆ, ಕರ್ತರಲ್ಲಿ ಯಾವಾಗಲೂ ಸಂತೋಷವಾಗಿರಿ ಮತ್ತೆ ಸಂತೋಷ ಪಡಿರಿ. ಅಂದ್ರೆ ಸಂತೋಷವಾಗಿ, ಯಾರಲ್ಲಿ ನಾವು ಸಂತೋಷವಾಗಿರಬೇಕು? ಕರ್ತರಲ್ಲಿ. ಯಾಕೆ ನಾವು ಸಂತೋಷವಾಗಿರಬೇಕು? ಯೇಸು ನಮಗೆ ಜೀವವನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಒಂದು ನಿಮಿಷ ಆಲೋಚನೆ ಮಾಡಿ ನೋಡಿ, ಈ ಲೋಕದಲ್ಲಿ ಲಕ್ಷಾಂತರ ಜನರಿದ್ದಾರೆ ಅಲ್ವಾ? ಕೋಟಿ ಕೋಟಿ ಅಂತ ಜನರಿದ್ದಾರೆ, ಎಷ್ಟೋ ಜನರಿದ್ದಾರೆ. ಆದ್ರೆ ಯೇಸು ಸ್ವಾಮಿ ನಿಮ್ಮನ್ನು ನಮ್ಮನ್ನು ರಕ್ಷಿಸಿ ಈ ದಿನದಲ್ಲಿ ಜೀವಂತವಾಗಿಟ್ಟಿದ್ದಾರೆ ಅಂದ್ರೆ ಅದು ಆತನ ಕೃಪೆ, ಆತನ ದಯೆ, ಆತನ ಕೃಪೆ ನಮ್ಮ ಮೇಲೆ ಇದ್ದಕ್ಕೋಸ್ಕರ ಇದೆ. ಅಂದ್ರೆ ಈ ದಿನದಲ್ಲಿ ನಾವು ಜೀವಂತವಾಗಿದ್ದೇವೆ. ಎಷ್ಟು ಮಂದಿ ನಂಬುತ್ತೀರಿ? ಆಮೆನ್. ಹಲ್ಲೆಲೂಯಾ. ಯಾಕೆ ನಾನು ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ, ನನ್ನ ಜೀವಿತದಲ್ಲಿ ನಡೆದಂತ ಒಂದು ಘಟನೆ ನಾನು ನಿಮ್ಮ ಜೊತೆಯಲ್ಲಿ ನಾನು ಹೇಳ್ತೇನೆ. ಏನಂತಂದ್ರೆ 2019 ನನಗೆ 19 ವಯಸ್ಸು. ಆ ಸಮಯದಲ್ಲಿ ಆ ಮರಣದ ಹಾಸಿಗೆಯಲ್ಲಿ ನಾನಿದ್ದೆ. ಬೆಳ್ಳಾರಿಯಲ್ಲಿ ಮೇರಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ. ಬೇರೆ ಜ್ವರ ಅಂತ ಹೇಳಿದ್ರು. ದೇವರು ನನಗೆ ಸೇವೆಗಂತ ಕರೆದಿದ್ರು. ಆದ್ರೆ ನನಗೆ ಆಸೆಯನ್ನ ಏನಂದ್ರೆ ನಾನು ಓದ್ಬೇಕು ಅನ್ನುವಂತ ಒಂದು ಆಸೆ ಇತ್ತು. ಓದಿದ ಮೇಲೆ ನಾನು ಸೇವೆಗೆ ಹೋಗೋಣ ಅನ್ನುವಂತ ಮೈಂಡ್ ಸೆಟ್ ನನಗಿತ್ತು. ಅವಾಗ ಯೇಸು ಸ್ವಾಮಿ ದರ್ಶನವನ್ನು ನಾನು ನೋಡಿ, ಯೇಸು ಸ್ವಾಮಿ ನನ್ನ ಹತ್ರ ಅಂದ್ರು, ನೀನು ನನ್ನ ಸೇವೆಯನ್ನು ಮಾಡ್ತೀಯಾ ಅಂತ ಕರೆದಾಗ, ಹೌದು ಸರಿ ಏಸಪ್ಪ, ನೀನು ನನಗೆ ಕರೆದಿದ್ಯಾ. ಆ ದರ್ಶನವನ್ನು ನಾನು ನೋಡಿದೆ. ಆ ಶಿಲುಬೆಯ ದರ್ಶನವನ್ನು ನೋಡಿ ಆತನ ನನ್ನ ಕರೆದರು, ನೀ ನನ್ನ ಸೇವೆ ಮಾಡುವುದಕ್ಕೆ ನೀನು ಬರುತ್ತೀಯಾ. ನಿನ್ನಂತ ಇರುವಂತ ಯವನಸ್ಥರ ಮಧ್ಯದಲ್ಲಿ ನೀನು ಯೇಸುನೇ ನಿಜವಾದ ದೇವರಂತೆ ಹೇಳುವುದಕ್ಕೆ ನೀನು ನನ್ನ ಬಳಿಗೆ ನೀನು ಬರುತ್ತೀಯಾ ಅಂತ ಕರೆದಾಗ, ಆ ದೇವರಿಗೆ ಒಪ್ಪಿಸಿ ಕೊಟ್ಟಾಗ ನನ್ನ ಜೀವಿತದಲ್ಲಿ ಒಂದು ಘಟನೆ ಆಯಿತು. ಎಷ್ಟು ಮಂದಿ ಗೊತ್ತು ಯೋಬನ ಜೀವಿತ ಯಾವ ರೀತಿಯಲ್ಲಿತ್ತು ಅಂತ? ಯೋಬನ ಬಗ್ಗೆ ಯಾರಿಗೆಲ್ಲ ಗೊತ್ತು? ವೇದದಲ್ಲಿರುವಂತ ಯೋಬ್ ಅಲ್ವಾ? ಯೋಬನ ಜೀವಿತದಲ್ಲಿ ಯೇಸು ಸ್ವಾಮಿ ಅವರು ಬಂದ್ಬಿಟ್ಟು ಅನುಗ್ರಹಿಸಿದ್ರು, ನೀನು ಈ ಕಾರ್ಯವೆಲ್ಲ ನಡೆಯಲಿ ಅಂತ. ಆ ರೀತಿಯಲ್ಲಿ ಯೇಸು ಸ್ವಾಮಿ ನನ್ನ ಜೀವಿತದಲ್ಲಿ ಒಂದು ಕಾರ್ಯವನ್ನು ಅವರು ಮಾಡಿ, ಯೇಸು ಸ್ವಾಮಿ ನನ್ನ ಜೀವಿತದಲ್ಲಿ ಒಂದು ಕಾರ್ಯವನ್ನು ಅದ್ಭುತವಾಗಿ ನನ್ನ ಜೀವಿತದಲ್ಲಿ ಮಾಡಿದ್ರು. ಏನಂತಂದ್ರೆ, ಒಂದು ದಿನ ನಮ್ಮ ಮರಣದ ಹಾಸಿಗೆಯಲ್ಲಿ 2019 ನನ್ನ ಮರಣದ ಹಾಸಿಗೆಯಲ್ಲಿದೆ. ಏನಂತಂದ್ರೆ, ಚೆನ್ನಾಗಿದ್ದವಳು ಜ್ವರ ಅಂತ ಬಂದು ತುಂಬಾ ಸೀರಿಯಸ್ ಆಗಿ 8 ತಿಂಗಳು ಎಲ್ಲಾ ಡಾಕ್ಟರ್ ಹತ್ರ ಹೋಗಿದ್ವಿ. ಯಾವ ಡಾಕ್ಟರ್ಗೆ ಏನ್ ವ್ಯಾಧಿ ಅಂತ ಗೊತ್ತಿಲ್ಲ, ಏನಾಗಿದೆ ಅಂತ ಗೊತ್ತಿಲ್ಲ. ಎಲ್ಲಾ ಟೆಸ್ಟ್ ಮಾಡಿದ್ರು, ಎಲ್ಲದರಲ್ಲಿ ನಾರ್ಮಲ್ ಇದೆ. ಅಂದ್ರೆ ದಿನ 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 ಬರ್ತಾ ನಾನು ತುಂಬಾ ತೆಳ್ಳಗಾಗಿ, ನಾನು ಅಂತಾನೆ ಐಡೆಂಟಿಫೈ ಮಾಡಕ್ ಆಗದಷ್ಟು ನಾನು ತುಂಬಾ ತೆಳ್ಳಗಾಗಿ ಹೋಗಿದ್ದೆ. ಅವಾಗ ಡಾಕ್ಟರ್ ವಿಶ್ವನಾಥನ್ ಅವರೇ ನನಗೆ ಟ್ರೀಟ್ಮೆಂಟ್ ಕೊಟ್ಟಿದ್ರು, ಫೈನಲ್ ಸ್ಟೇಜ್. ಆ ದಿನದಲ್ಲಿ ಡಾಕ್ಟರ್ ಬಂದ್ಬಿಟ್ಟಂದ್ರು, ಈ ಬೆಂಡ್ ಎಲುಬಲ್ಲಿ ನೀರು ತೆಗಿಬೇಕು, ಅದು ತೆಗೆದ್ರೆ 2 ಕಾಲು ಬಿದ್ದೋಗುತ್ತೆ. ಅವಾಗ ನನಗೆ 19 ವಯಸ್ಸು, 2019 ನಡೆದಂತ ಘಟನೆ. ಅವಾಗ ಆ ಸಮಯದಲ್ಲಿ ಇರಬೇಕಾದಾಗ ನಾನು ಆಪರೇಷನ್ ಥಿಯೇಟರ್ ಅಲ್ಲಿ ಕರ್ಕೊಂಡು ಹೋಗಿ ಫ್ಲೂಯಿಡ್ ತೆಗಿಬೇಕು ಅಂತಂದ್ರು. ಆ ನೀರು ತೆಗೆದ್ರೆ ಏನ್ ಬೇಕಾದ್ರೂ ಆಗ್ಬೋದು, ಈಗ ಮೆಂಟಲ್ ಆಗ್ಬಹುದು, ಕಾಲು ಬಿದ್ದೋಗ್ಬಹುದು, ಏನಾದ್ರೂ ನಡಿಬಹುದು. ನೀವು ನಿಮ್ ದೇವರನ್ನ ನಂಬ್ರಿ, ನೀವು ಪ್ರಾರ್ಥನೆ ಮಾಡ್ಕೊಳ್ರಿ. ಅವಾಗ ನಾನು ಆತ್ಮಿಕ ರೀತಿಯಲ್ಲಿ ಇಷ್ಟುವರೆಗೆ ನಾನು ಬೆಳೆದಿದ್ದೇನೆ ಅಂತಂದ್ರೆ, ನಾನು ಬೆಳೆದಿರುವಂತ ಆತ್ಮಿಕವಾದ ನನ್ನ ಸಭೆ ಜಿಪ್ಸಿ ಚರ್ಚ್. ಅವಾಗ ನನ್ನ ಪಾಸ್ ಒಂದು ಮಾತು ಹೇಳಿದ್ರು, ನೀನು ಎಲ್ಲಿಗೆ ಹೋಗ್ಬೇಕಾದಾಗಲೂ ಸರಿ ನೀನು ಹೇಳುವಂತ ಒಂದು ಮಾತು ಏನಂತಂದ್ರೆ, 1 ಯೋಹಾನ 4ನೇ ಅಧ್ಯಾಯ 4ನೇ ವಚನ ಹೇಳ್ತಾ ಇದೆ, ಲೋಕದಲ್ಲಿ ಇರುವವನಿಗಿಂತಲೂ ನನ್ನೊಳಗಡೆ ಇರುವವನು ಹೆಚ್ಚಿನವನು. ಇದೆ, ಲೋಕದಲ್ಲಿ ಇರುವವನಿಗಿಂತಲೂ ನನ್ನೊಳಗಡೆ ಇರುವವನು ಹೆಚ್ಚಿನವನು. ಅವಾಗ ನಾನು ಹೋಗಿ ಟೆಸ್ಟ್ ಮಾಡಿ ಬರ್ಬೇಕಾದಾಗ, ಅಂದ್ರೆ ನನಗೆ ಏನಾಗಲಿಲ್ಲ. ಅಂದ್ರೆ ಅವಾಗ ಡಾಕ್ಟರ್ ಅಂದ್ರು, ಈ ಟೆಸ್ಟ್ಗೆ ನಾವು ಕಳಿಸ್ತೀವಿ. ಆ ರಾತ್ರಿ ಟೆಸ್ಟ್ ತೆಗೆದಿದ್ದ ರಾತ್ರಿಯಲ್ಲಿ ಅನ್ಕಾನ್ಶಿಯಸ್ ಹೋಗಿ ಡಾಕ್ಟರ್ ಚೆಕ್ ಮಾಡ್ಬಿಟ್ಟು ಹೇಳಿದ್ರು, ಕಾಪಾಡಕ್ಕಾಗಲ್ಲ, ಹಾಗೆ ಫೈನಲ್ ಸ್ಟೇಜ್ ಅಲ್ಲಿ ಇದ್ದಾರೆ, ತಕ್ಷಣ ಬೆಂಗಳೂರಿಗೆ ತಗೊಂಡು ಹೋಗಿ ಅಂತ ಡಾಕ್ಟರ್ ಹೇಳಿದ್ರು. ಬೆಂಗಳೂರಿಗೆ ಹೋಗೋ ದಾರಿಯಲ್ಲಿ ನಾನು ಆಂಬುಲೆನ್ಸ್ ಅಲ್ಲಿ ಹೋಗ್ತೇನೆ. ನಿಮಗೆ ಗೊತ್ತು ಬೆಂಗಳೂರು ಎಷ್ಟು ದೂರ ಇದೆ ಅಂತ ಅಲ್ವಾ? ಒಂದು 6 ತಾಸು ಇಲ್ಲಾಂದ್ರೆ 7 ತಾಸು ಆಗುತ್ತೆ. ಆಂಬುಲೆನ್ಸ್ ಅಲ್ಲಿ ಹೋಗ್ಬೇಕಂದ್ರೆ ಅಟ್ಲೀಸ್ಟ್ ಒಂದು 5 ತಾಸಾದ್ರೂ ಆಗುತ್ತೆ. ಹೋಗುವಂತ ದಾರಿಯಲ್ಲಿ ನಾನು ಆಂಬುಲೆನ್ಸ್ ಅಲ್ಲಿ ಹೋಗ್ತಾ ಇರ್ಬೇಕಾದಾಗ
ಇರುವಾಗ ನಾನು ಅನ್ಕಾನ್ಶಿಯಸ್, ನನಗೆ ನೆನಪಿಲ್ಲ, ನಾನು ಬಂದ್ಬಿಟ್ಟು ಕೋಮಾದಲ್ಲಿ ಹೋಗ್ಬಿಟ್ಟಿದ್ದೀನಿ. ನನ್ನ ಜೊತೆ ನನ್ನ ತಾಯಿ ಇದ್ದಾರೆ, ನನ್ನ ತಂದೆ, ನನ್ನ ಸಹೋದರನು, ನನ್ನ ಒಂದು ಅಣ್ಣ ಇದ್ದಾರೆ, ಆತನು ಸೇವೆ ಮಾಡ್ತಾ ಇದ್ದಾರೆ. ಅವ್ರು ಮಾತ್ರ ನನ್ನ ಜೊತೆಯಲ್ಲಿದ್ದಾರೆ. ಆಂಬ್ಯುಲೆನ್ಸ್ ಅಲ್ಲಿ ಹೋಗ್ಬೇಕಾದಾಗ ನಾನು ಹೋಗುವಂತ ಆಂಬ್ಯುಲೆನ್ಸ್ ಟೈರ್ ಬ್ಲಾಸ್ಟ್ ಆಗಿ ಅರ್ಧದಲ್ಲಿ ನಿಂತಿದೆ. ನಿಮಾನ್ಸ್ ಹಾಸ್ಪಿಟಲ್ ಅಲ್ಲಿ ಸೇರಿಸ್ಬೇಕಾದಾಗ ನಿಮಾನ್ಸ್ ಹಾಸ್ಪಿಟಲ್ ಅಂದ್ರು ಇಲ್ಲ, ಕಾಪಾಡಕ್ ಆಗಲ್ಲ, ಈ ಹುಡುಗಿ ಸಾಯುವಂತ ಸ್ಟೇಜ್ ಅಲ್ಲಿ ಇದ್ದಾರೆ, ನಮಗೆ ಏನ್ ಮಾಡಕ್ ಆಗಲ್ಲ ಅಂತ ಆ ಹಾಸ್ಪಿಟಲ್ ಕೈ ಬಿಟ್ಬಿಟ್ರು. ತಕ್ಷಣ ಅಲ್ಲಿಂದ ನಾರಾಯಣ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕಾದಾಗ ನಾರಾಯಣ ಹಾಸ್ಪಿಟಲ್ ಅಲ್ಲಿ 3 ತಾಸು ನನ್ನ ಪಕ್ಕಕ್ಕೆ ಇಟ್ಬಿಟ್ರು. ಆಯ್ತು, ಈ ಹುಡುಗಿ ಸೆತ್ತೋಗ್ಬಿಟ್ಲು, ಜಸ್ಟ್ 99% ಸೆತ್ತೋದ್ಲು, 1% ಇಟ್ಕೊಂಡು ನಮಗೆ ಕಾಪಾಡಕ್ ಆಗೋದಿಲ್ಲ ಅಂದ್ರೆ ನಮ್ಮ ತಾಯಿ ನನಗೆ ಹೇಳ್ತಿದ್ಲು. ನಾನು ಆ ಸಮಯದಲ್ಲಿ ಕೋಮಾ ಸ್ಟೇಜ್ 3 ದಿನ ನಾನು ಕೋಮಾದಲ್ಲಿ ಇದ್ದೆ. ನಾನು ಯಾರು ಅಂತ ನನಗೆ ಗೊತ್ತಿಲ್ಲ. ನಾನು ಅನ್ಕಾನ್ಶಿಯಸ್ ಇರ್ಬೇಕಾದಾಗ ಕೊನೆಯವರೆಗೂ ನಾನು ಹೇಳಿದ್ದ ಮಾತು, ನನ್ನ ತಾಯಿ ನನ್ನ ಜೊತೆಯಲ್ಲಿ ಹೇಳಿದ ಒಂದು ಮಾತು ಏನಂದ್ರೆ, ಇನ್ನು ಒಂದು ಫಿಕ್ಸ್ ಬಂದ ಸಮಯದಲ್ಲಿ ನೀನ್ ಕರೆದಿದ್ದು ಅಮ್ಮ ಅಪ್ಪ ಅಂತ ಕರೀಲಿಲ್ಲ, ನೀನ್ ಕರೀದಿದ್ದು ಏಸಪ್ಪ ಏಸಪ್ಪ ಅಂತ ನೀನ್ ಕರೆದಿದ್ದಕ್ಕೋಸ್ಕರ ಆ ಏಸು ಸ್ವಾಮಿ ನಿಮ್ಗೆ ಜೀವವನ್ನು ಕೊಟ್ಟಿದ್ದಾರೆ ಅಂತ. ಆ ಸಮಯದಲ್ಲಿ ನಾನು ಹಾಸ್ಪಿಟಲ್ ಅಲ್ಲಿ ಹೋಗಿ ಅಡ್ಮಿಟ್ ಮಾಡ್ಬೇಕಾದಾಗ ಅವರು ಅಡ್ಮಿಟ್ ಮಾಡ್ಕೊಳಲ್ಲ. 3 ತಾಸು ನಾರಾಯಣ ಹಾಸ್ಪಿಟಲ್ ಅಲ್ಲಿ ಪಕ್ಕಕ್ಕೆ ಬಿಟ್ರು, ಕಾಪಾಡಕ್ ಆಗದೇ ಇಲ್ಲ. ಅಂದ್ರೆ ಡಾಕ್ಟರ್ ಅಂದ್ರು 48 ತಾಸಿಗೆ ಬದುಕ್ತಾರೆ, ನಾವು ಟೈಮ್ ಕೊಡ್ತೀವಿ, ಅದ್ರೊಳಗೆ ಏನಂದ್ರೆ ಆಗ್ಬಹುದು, ಏನಂದ್ರೆ ಆಗ್ಬಹುದು, ನೀವು ತಗೊಂಡು ಹೋಗ್ಬಿಡಿ, ಸುಮ್ಮನೆ ನಾರಾಯಣಲ್ಲಿ ಬಂದು ಯಾಕೆ ಖರ್ಚು ಮಾಡ್ತೀರಿ ಅಂತ ಆ ಡಾಕ್ಟರ್ ಇರುವಂತ ನ್ಯೂರೋ ಸರ್ಜನ್ ಅವರು, ವಿವೇಕನ್ ಅವರು ಡಾಕ್ಟರ್ ಹೇಳಿದ್ರು. ಆ ಸಮಯದಲ್ಲಿ ಇರ್ಬೇಕಾದಾಗ ನಮ್ಮ ಮಮ್ಮಿ, ನನ್ನ ತಾಯಿ, ನನ್ನ ತಂದೆ ಬಂದ್ಬಿಟ್ಟು ದೇವರ ಸಮ್ಮುಖದಲ್ಲಿ ನಿಂತು ಅಂದ್ರು, ಯೇಸುವೆ, ನನ್ನ ಮಗಳಿಗೆ ಮತ್ತೆ ನೀನು ಜೀವ ಕೊಟ್ರೆ ಆಕೆ ನಿನಗೋಸ್ಕರ ಸೇವೆ ಮಾಡ್ತಾರೆ, ನೀನು ಲೋಕದಲ್ಲಿ ಇರುವನಕ್ಕಿಂತಲೂ ಹೆಚ್ಚಿನವನಾಗಿದೆಯಲ್ವಾ, ನಮ್ಮ ಮನುಷ್ಯನ ಮುಂದೆ ನನ್ನ ನಾಚಿಕೆ ಪಡಿಸೋದಕ್ಕೆ ನೀನು ಬಿಡುವುದಿಲ್ಲ ಅಂತ ನನ್ನ ತಾಯಿ, ನನ್ನ ತಂದೆ ಯೇಸು ಸ್ವಾಮಿಗೆ ನನ್ನನ್ನು ಅರ್ಪಣಿಸಿದ್ರು. ಅರ್ಪಣಿಸಿದಾಗ ಯಾರು ಡಾಕ್ಟರ್ 48 ತಾಸಲ್ಲಿ ಸತ್ತೋಗ್ತೀಯ ಅಂತ ಹೇಳಿದ್ರು, ಆ ಡಾಕ್ಟರ್ ಮುಂದೆ ದೇವರು ನನಗೆ 23 ತಾಸು ಒಳಗಡೆ ಕಣ್ಣು ತೆರೆಯುವುದಕ್ಕೆ ದೇವರು ನನಗೆ ಕೃಪೆಯನ್ನು ಕೊಟ್ಟರು. ಜೀವಿತದಲ್ಲಿ ಮಾಡಿರುವಂತ ಅದ್ಭುತ, ಸತ್ತಂತ ನನ್ನನ್ನು ಸತ್ತು ಹೋಗ್ಬಿಟ್ಟಿ ಅಂತ ಡಾಕ್ಟರ್ ನನ್ನನ್ನು ಕೈ ಬಿಟ್ಟಿದ್ದರು. ಆದ್ರೆ ನಾನು ನಂಬಿರುವಂತ ಯೇಸು ನನ್ನನ್ನು ಕೈ ಬಿಡದಂತೆ ಆತನು ನನ್ನ ಕಣ್ಮಣಿಯ ರೀತಿಯಲ್ಲಿ ಮತ್ತೆ ಜೀವವನ್ನು ಕೊಟ್ಟು ಇವಾಗ 5 ವರ್ಷ, ಸತ್ತಿದ್ರೆ ನಾನು 5 ವರ್ಷ ಆಗ್ತಿತ್ತು. ಮೊನ್ನೆ ನನ್ನ ಹುಟ್ಟಿದ ಹಬ್ಬ ಹೋಗಿದೆ. ಈ ಶುಕ್ರವಾರ ನಾನು ಬೆಳೆದಂತ ಸಭೆಯಲ್ಲಿ ನಾನು ಶುಕ್ರವಾರದಲ್ಲಿ ನಾನು ಚರ್ಚಲ್ಲಿ ಮೆಸೇಜ್ ಕೊಡ್ಬೇಕಾದಾಗ ನನ್ನಂದ್ರೆ ಯೇಸು ಸ್ವಾಮಿ ನನ್ನ 1 ವರ್ಷ ಹೆಚ್ಚು ಮಾಡಿ ನನ್ನ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡುವುದಕ್ಕೆ ದೇವರು ನನಗೆ ಕೃಪೆ ಮಾಡಿದ್ದಾರೆ. ಒಂದು ವೇಳೆ ನಾನು ಸತ್ತಿದ್ರೆ ನನ್ನ ಶರೀರ ಆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಿತ್ತು, ಯಾವಾಗಲೂ ಸತ್ತು ಹೋಗ್ತಿದ್ದೆ. ಆದ್ರೆ ಈ ದಿನದಲ್ಲಿ ಜೀವಂತವಾಗಿ ನಿಂತು ನಿಮ್ಮ ಮುಂದೆ ನಾನು ಸಾಕ್ಷಿಯಾಗಿ ನಿಂತೀನಂದ್ರೆ ನನಗೆ ಜೀವ ಕೊಟ್ಟಿರುವಂತ ಯೇಸು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡೋದಕ್ಕೆ ಆತನ ಶಕ್ತನಾಗಿದ್ದಾನೆ. ನನಗೆ ಸಭೆಯಲ್ಲಿ ಬೇಗ ಬಂದ್ಬಿಟ್ಟಿದೆ, ನಿಮ್ಗೆ ಗೊತ್ತಿಲ್ಲ. ಅದು ಇವತ್ತು 11 ನನಗೆ 10 ಗಂಟೆಗೆ ಮೆಸೇಜ್ ಅನ್ಕೊಳ್ತಾ ನಾನು ಬಂದೆ, ಯಾಕಂದ್ರೆ ಮುಂದೆ ಯಾವತ್ತು ಬಂದಿಲ್ಲ. ಅವಾಗ ಈ ಸಭೆಯಲ್ಲಿ ಬಂದು ನಾನು ಕೂತ್ಕೊಂಡು ಒಂದೊಂದು ಗಮನಿಸಿ ನೋಡ್ತಾ ಬೇಕಾದಾಗ ಒಂದು ಕಾರ್ಯ ನನಗೆ ತುಂಬಾ ಇಷ್ಟವಾಯ್ತು, ತುಂಬಾ ಸಂತೋಷವಾಯ್ತು. ನಾನು ನಮ್ಮ ಅಪ್ಪಾಜಿ ಮಾತಾಡ್ಬೇಕಾದಾಗ ಒಂದು ಕಾರ್ಯ ಈಗ ನಾನು ತುಂಬಾ ಗಮನಿಸಿ ನೋಡಿದ್ದೆ. ಈ ಶಿಸ್ತನ ನಿಮ್ಮ ಪಾಸ್ಟರ್ ಅಯ್ಯನವರು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಒಂದು ಕ್ರೈಸ್ತ ಜೀವಿತದಲ್ಲಿ ಶಿಸ್ತು ಅನ್ನೋದು ತುಂಬಾ ಇಂಪಾರ್ಟೆಂಟ್, ಮುಖ್ಯವಾದದ್ದು. ಶಿಸ್ತು ಅನ್ನೋದು ತುಂಬಾ ಮುಖ್ಯವಾದದ್ದು. ಚಿಕ್ಕ ಮಕ್ಕಳು ನಾನು ನೋಡಿದೆ, ಸಂಡೇ ಸ್ಕೂಲ್ ಹೇಳ್ಕೊಡುವಂತ ಸಹೋದರರನ್ನ ನೋಡಿದೆ, ಇಲ್ಲಿರುವಂತ ಯವನಸ್ಥರನ್ನೆಲ್ಲ ನಾನು ಗಮನಿಸಿದೆ. ಚಿಕ್ಕ ಚಿಕ್ಕ ಮಕ್ಕಳು, ನನಗೆ ಇವ್ರು ಯಾರಂತನೂ ಗೊತ್ತಿಲ್ಲ, ಅವ್ರು ಯಾರಂತೂ ನಾನು ಮುಂದೆ ಯಾವತ್ತೂ ನೋಡ್ಲಿಲ್ಲ. ಅಂದ್ರೆ ಅವರ ಪ್ರೀತಿ, ಅವ್ರ ಶಿಸ್ತು, ಅವ್ರು ಕೂತಿರುವಂತ ವಿಧ, ಅವ್ರು ಮಾತಾಡುವಂತ ವಿಧ ನಮಗೆ ತುಂಬಾ ಸಂತೋಷವಾಗಿತ್ತು. ಒಂದೊಂದು ಕ್ರೈಸ್ತ ಜೀವಿತದಲ್ಲಿ ಶಿಸ್ತು ಅನ್ನೋದು ತುಂಬಾ ಒಂದು ಮುಖ್ಯವಾಗಿದೆ. ಹಲ್ಲೆಲೂಯಾ. ನಿಮ್ಮ ಪಾಸ್ಟರ್ ಅವರು ತುಂಬಾ ಚೆನ್ನಾಗಿ ಶಿಸ್ತಲ್ಲಿ ಬೆಳೆಸಿದೀವಿ, ತುಂಬಾ ಸಂತೋಷವಾಗಿದೆ. ಒಂದೊಂದು ಯವನಸ್ಥ ನಾನು ನೋಡ್ಬೇಕಾದಾಗ ಅನೇಕ ಯವನಸ್ಥರಾಗಿದ್ದಾರೆ. ನಾನು ಈ ದಿನದಲ್ಲಿ ಸಾಕ್ಷಿಯಾಗಿ ನಿಂತಿರುವ ರೀತಿಯಲ್ಲಿ ನಿಮ್ಮ ಜೀವಿತದಲ್ಲಿ ನೀವು ಒಬ್ಬೊಬ್ಬರು ಯೇಸುಗಾಗಿ ಸಾಕ್ಷಿಯಾಗಿ ನಿಲ್ಲಬೇಕು ಅಂತ ನಾನು ಯೇಸುವಿನ ನಾಮದಲ್ಲಿ ನಾನು ಕೇಳಿಕೊಳ್ತೇನೆ. ಯಾಕಂದ್ರೆ ನಾವು ಜೀವಿಸುವಂತ ಕಾಲ ಯಾವ ಕಾಲವಾಗಿದೆ ಅಂದ್ರೆ ಕೊನೆಯ ಕಾಲ. ವೇದದಲ್ಲಿ ನಾವು ನೋಡಬಹುದು ಕೊನೆಯ ಕಾಲ ಯಾವ ರೀತಿಯಲ್ಲಿ ಇರುತ್ತದೆ ಅಂತ. ದೇಶದಲ್ಲಿ ಯುದ್ಧಗಳು, ರೋಗಗಳು ಕೇಳಿರಲ್ಲ ಅವೆಲ್ಲ ಘಟನೆಗಳು ನಡೀತಾ ಇದೆ. ಯಾವತ್ತಾದ್ರೂ ನಿಮ್ಮ ಜೀವಿತದಲ್ಲಿ ನೋಡಿದ್ರ ಕೊರೋನಾ ಅನ್ನುವಂತ ವ್ಯಾಧಿ
ಇಲ್ಲಲ್ಲ, ಈಗ ಅಜ್ಜಿಯವರೆಲ್ಲರೂ ಇದ್ದೀರಿ, ನಿಮ್ಮ ಕಾಲದಲ್ಲಿ ಜ್ವರ ಆ ರೀತಿಯಲ್ಲಿ ಬರ್ತದೆ, ಲೋಕನೇ ಮುಚ್ಚಲ್ಪಡುವ ರೀತಿಯಲ್ಲಿ ರೋಗ ಇಲ್ಲಿ ಇರುವಂತ ದೊಡ್ಡ ಅಜ್ಜಿಯವರು ಇದ್ದಾರೆ, ತಂದೆಯವರು, ತಾಯಿಯವರು ಇದ್ದಾರೆ. ನಿಮ್ಮ ಜೀವಿತದಲ್ಲಿ ನಿಮ್ಮ ಚಿಕ್ಕ ವಯಸ್ಸಲ್ಲಿ ಈ ರೀತಿಯಾದ ರೋಗವನ್ನು ನೋಡಿದ್ದೀರಾ? ಎಲ್ಲಾದ್ರೂ ದೇಶದಲ್ಲಿ ಯುದ್ಧ ಬಂದು ಒಂದು ದೇಶನೇ ಇಲ್ಲದಂತ ಹೋಗಿರುವ ಘಟನೆಗಳನ್ನು ನೀವು ಕೇಳಿದ್ದೀರಾ? ಎಲ್ಲರೂ ಕೇಳಿದ್ದೀರಾ? ಆದ್ರೆ ಇವಾಗ ನಡೀತಿರುವಂತ ಕಾರ್ಯ ನಮ್ಮ ದೇಶ, ನಾವು ನ್ಯೂಸ್ ಓಪನ್ ಮಾಡಿದ್ರೆ ನೋಡಬಹುದು, ಎಲ್ಲರಿಗೆ ಗೊತ್ತು, ಮದುವೆ ಮಾಡ್ಕೊಂಡಿರುವಂತ ಹೆಂಡತಿಯನ್ನು ಕಟ್ ಮಾಡಿ ಕುಕ್ಕರ್ ಅಲ್ಲಿ ಬೇಯಿಸಿದಾರಂತೆ. ಅದು ನ್ಯೂಸ್ ಎಷ್ಟು ಮಂದಿ ಕೇಳಿದಿರಿ ಅಲ್ವಾ? ಇದು ಕೇಳ್ಬೇಕಾದಾಗ ಏನ್ ಅನ್ಸ್ತಾ ಇತ್ತು ನಿಮಗೆ? ಯಾವತ್ತು ನಾವು ಈ ರೀತಿಯಲ್ಲಿ ನಾವು ಕೇಳಿಲ್ಲಲ್ವಾ? ಅಜ್ಜಿ, ನೀವು ಯಾರಾದ್ರೂ ಕೇಳಿದ್ರೆ ಈ ರೀತಿಯಲ್ಲಿ? ಎಲ್ಲಿ ಕೇಳಿಲ್ಲ. ಆದ್ರೆ ಇವೆಲ್ಲ ಯಾವುದಕ್ಕೆ ಸೂಚನೆ ಅಂದ್ರೆ, ಯೇಸು ಸ್ವಾಮಿ ಅತಿ ಶೀಘ್ರವಾಗಿ ಈ ಭೂಮಿಗೆ ಬರಲಿದ್ದಾನೆ. ಅದಕ್ಕೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ಯವನಸ್ಥರಾಗಿರುವಂತ ನಾವೆಲ್ಲರೂ ಯವನಸ್ಥರು ಮಾತ್ರ ಅಲ್ಲದಂತೆ ಇಲ್ಲಿರುವಂತ ಎಲ್ಲರೂ ಯೇಸು ಸ್ವಾಮಿ ಅತಿ ಶೀಘ್ರವಾಗಿ ಬರ್ತಿದ್ದಾರೆ. ಅದಕ್ಕೆ ನಾವು ಆಯತ್ತವಾಗಿರಬೇಕು. ಹೇಳ್ತೀರಿ, ನಾನು ಎಲ್ಲಿಗೆ ಹೋದ್ರೇನು ಯೇಸು ಬಗ್ಗೆ ಹೇಳುವುದಕ್ಕೆ ನಾನು ನಾಚಿಕೆ ಪಡುವುದಿಲ್ಲ ಅಂತ ಎಷ್ಟು ಮಂದಿ ಹೇಳ್ತೀರಿ? ಹಲ್ಲೆಲೂಯಾ. ಯಾಕಂದ್ರೆ ಆತನು ಅತಿ ಶೀಘ್ರವಾಗಿ ಬರಲಿದ್ದಾನೆ. ಕಾಲ ಸಮೀಪವಾಗಿದೆ, ಕಾಲ ಅತಿ ಸಮೀಪವಾಗಿದೆ. ನಾವು ವ್ಯರ್ಥ ಮಾಡುವಂತ ಸಮಯವಲ್ಲ. ಈ ಕಾಲ ಬಂದ್ಬಿಟ್ಟು ಇಷ್ಟವಾದ ರೀತಿಯಲ್ಲಿ ಜೀವಿಸುವಂತ ಕಾಲವಲ್ಲ. ಯೇಸು ಸ್ವಾಮಿ ಅತಿ ಶೀಘ್ರವಾಗಿ ಬರಲಿದ್ದಾನೆ. ನಾವು ಹೊಂದಿಕೊಂಡಿರುವಂತ ರಕ್ಷಣೆಯನ್ನು ನಾವು ಮಾತ್ರ ಇಟ್ಟುಕೊಳ್ಳದಂತೆ ಇತರರಿಗೆ ಸಾರಬೇಕು. ಇರುವಂತ ಯವನಸ್ಥರಾಗಿದ್ದರೆ ಈ ಯವನಸ್ಥ ಕಾಲ ನಾವು ಯಾವ ರೀತಿಯಲ್ಲಿ ನಾವು ಜೀವಿಸಬೇಕು? ಯೋಸೇಫನ ರೀತಿಯಲ್ಲಿ ಪರಿಶುದ್ಧವನ್ನು ಕಾದುಕೊಂಡು ಜೀವಿಸುವುದಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡಬೇಕು. ಎಷ್ಟು ಯವನಸ್ಥರು ಹೇಳ್ತೀನಿ, ನನ್ನ ಜೀವಿತವು ಯೇಸುಗಾಗಿ ಮಾತ್ರನೇ, ಯೇಸುಗಾಗಿ ಇಲ್ಲವಾ? ಎಷ್ಟು ಮಂದಿ ಹೇಳ್ತೀರಿ, ನನ್ನ ಜೀವಿತ ಯೇಸುಗಾಗಿ ಮಾತ್ರನೇ? ಯವನಸ್ಥರಿದ್ದೀರಾ ಇಲ್ಲಿ? ಯಾರೆಲ್ಲ ಯವನಸ್ಥರು? ಎಷ್ಟು ಮಂದಿ ಇದ್ರಿ? ಎಷ್ಟು ಮಂದಿ ಯೇಸುಗಾಗಿ ನಾನು ಜೀವಿಸ್ತೇನೆ ಅಂತ ಒಪ್ಪಿಸ್ಕೊಡ್ತೀರಿ? ಆಮೇಲೆ ಯಾಕಂದ್ರೆ ನಾವು ಬಾಳುವಂತ ಕಾಲ ಯಾವ ಕಾಲ ಅಂದ್ರೆ ಕೊನೆಯ ಕಾಲ. ಯಾವತ್ತು ಕೇಳಿರುವಂತ ಕಾರ್ಯಗಳು, ಘಟನೆಗಳು ನಡೀತಾ ಇದೆ. ಆದ್ರೆ ನಾವು ಯಾವ ರೀತಿಯಲ್ಲಿದ್ದೇವೆ? ನಾವು ವಚನವನ್ನು ತೆಗೆದು ನೋಡೋಣ. ಮತ್ತೆಯ ಬರೆದಂತ ಮತ್ತೆಯ 11:28 ಮತ್ತೆಯನು ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ಇಲ್ಲಿ ನೋಡಬಹುದು, ವಚನ ಹೇಳ್ತಾರೆ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ಅಂದ್ರೆ ಈ ವಚನ ಹೇಳ್ತಾ ಇದೆ, ಎಷ್ಟು ಮಂದಿ ನನ್ನ ಕಷ್ಟನೇ ಇಲ್ಲ, ನನ್ನ ಜೀವಿತದಲ್ಲಿ ಸುಖವಾಗಿದ್ದೇನೆ ಅಂತ ಕೈ ಎತ್ತಿದ್ರೆ ಯಾರೂ ಎತ್ತಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಜೀವಿತದಲ್ಲಿ ಅನೇಕ ಕಷ್ಟಗಳು, ಅನೇಕ ದುಃಖಗಳು, ಅನೇಕ ರೋಗಗಳು, ಅನೇಕ ವ್ಯಾಧಿಗಳು ಅಲ್ವಾ? ಹೊರಗಡೆ ಹೇಳಕ್ಕಾಗದಂತ ಅಷ್ಟು ದುಃಖಗಳು ನಮ್ಮ ಜೀವಿತದಲ್ಲಿದೆ. ವಚನ ಹೇಳ್ತಾ ಇದೆ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿ. ಯೇಸು ಸ್ವಾಮಿ ನಿಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ, ಕಷ್ಟಪಡುವವರೇ, ಹೊರೆ ಹೊತ್ತುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿ ಅಂತಂದ್ರೆ ಯೇಸು ಸ್ವಾಮಿ ಬಳಿಗೆ ಬನ್ನಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಅಂತ ಯೇಸು ಸ್ವಾಮಿ ಈ ವಾಕ್ಯದ ಮೂಲಕ ನಿಮ್ಮ ಹತ್ರ ಮಾತಾಡ್ತಾ ಇದ್ದಾರೆ. ನಾವು ನೋಡ್ಬೋದು, ವಿಶ್ರಾಂತಿ ಅಂದ್ರೆ ಏನೇನು? ವಿಶ್ರಾಂತಿ ಅಂದ್ರೆ ಇಂಗ್ಲಿಷ್ ಅಲ್ಲಿ ಅದನ್ನ ಬಂದ್ಬಿಟ್ಟು ನೋಡ್ಬೇಕಾದಾಗ ರೆಸ್ಟ್ ಅಂತ ಇದೆ. ರೆಸ್ಟ್ ಅಂತಂದ್ರೆ ನಾವು ಯಾರಕ್ಕೆ ನಾವು ಕಂಪೇರ್ ಮಾಡಬಹುದು ಅಂತಂದ್ರೆ, ವಿಶ್ರಾಂತಿ ಅಂತಂದ್ರೆ ಒಂದು ಸಮಾಧಾನ, ಒಂದು ನೆಮ್ಮದಿ, ಒಂದು ಸಂತೋಷ, ಒಂದು ಆನಂದ. ಅನೇಕರು ಈ ಕಾಲದಲ್ಲಿ, ಅನೇಕ ಯವನಸ್ಥರಾಗಿರ್ಲಿ, ದೊಡ್ಡವರಾಗಿರ್ಲಿ, ಚಿಕ್ಕ ಮಕ್ಕಳಾಗಿರ್ಲಿ, ಅವರವರ ಜೀವಿತದಲ್ಲಿ ಒಂದೊಂದು ದುಃಖವಾಗಿರುತ್ತೆ. ಯವನಸ್ಥ ಜೀವಿತದಲ್ಲಿ ನೋಡಬೇಕಾದಾಗ ನನ್ನ ಭವಿಷ್ಯ ಯಾವ ರೀತಿಯಲ್ಲಿ ಇರುತ್ತದೆ ಅನ್ನುವಂತ ಒಂದು ದುಃಖ. ನಾನು ಈ ರೀತಿಯಲ್ಲಿ ಇದ್ದೇನಲ್ವಾ, ಎಲ್ಲರೂ ನನ್ನನ್ನು ತೊರೆದು ಬಿಟ್ರು, ಯಾರು ನನ್ನ ಪ್ರೀತಿ ಮಾಡ್ತಾ ಇಲ್ಲ, ಎಲ್ಲರೂ ನನ್ನ ಬೇಡ ಅಂತ ದೊಬ್ಬುತ್ತಾ ಇದ್ದಾರೆ, ಈ ಲೋಕ ನನ್ನ ಬೇಡ ಅಂತ ದೊಬ್ಬುತ್ತಾ ಇದೆ ಅನ್ನುವಂತ ಒಂದು ದುಃಖ ಅವ್ರ ಒಳಗಡೆ ಒಂದು ದುಃಖ ಇರುತ್ತೆ. ಅದೇ ಬಂದ್ಬಿಟ್ಟು ಒಂದು ತಾಯಿ ತಂದೆ ಜೀವಿತದಲ್ಲಿ ನೋಡಬೇಕಾದಾಗ ಅವ್ರ ಮಕ್ಕಳ ಜೀವಿತ
ಬಗ್ಗೆ ಒಂದು ದುಃಖ ಇರುತ್ತದೆ. ಅಯ್ಯೋ, ನನ್ನ ಮಗನ ಜೀವಿತ ಯಾವ ರೀತಿಯಲ್ಲಿ ಇರುತ್ತೆ, ಆತ ಈ ರೀತಿಯಲ್ಲಿ ಇದ್ದಾನಲ್ವಾ, ಆತ ಮಾರಲ್ವಾ, ನನ್ನ ಕುಟುಂಬ ಈ ರೀತಿಯಲ್ಲಿದೆ, ಈ ಸಮಸ್ಯೆ ಇದೆ, ಇಷ್ಟು ಸಾಲಗಳಿದೆ, ಈ ರೋಗವಿದೆ, ಈ ವ್ಯಾಧಿಗಳಿದೆ, ನನಗೆ ಬಿಡುಗಡೆ ಕೊಡುವುದಕ್ಕೆ ಯಾರಾದ್ರೂ ಇದ್ದಾರಾ, ನನ್ನನ್ನು ರಕ್ಷಿಸುವುದಕ್ಕೆ ಯಾರಾದ್ರೂ ಇದ್ದಾರಾ ಅನ್ನೋ ಒಂದು ದುಃಖ ಹೊರಗಡೆ ಹೇಳಕ್ಕಾಗದಷ್ಟು ದುಃಖ ಅನೇಕ ಸಮಯದಲ್ಲಿ ನಾವು ಹೃದಯದಲ್ಲಿ ಇಟ್ಟುಕೊಂಡು ಅಳುತ್ತಾ ನಾವು ಕೂತಿರ್ತೇವೆ. ಆದ್ರೆ ಈ ವಚನ ಹೇಳ್ತಾ ಇದೆ, ಯೇಸು ಸ್ವಾಮಿ ವಚನದ ಮೂಲಕ ಹೇಳ್ತಾ ಇದ್ದಾರೆ. ಇದು ಯೇಸು ಸ್ವಾಮಿ ಹೇಳಿರುವಂತ ಮಾತು ವೇದದಲ್ಲಿ ನಾವು ನೋಡಬಹುದು. ಎಲೆ ಕಷ್ಟ ಪಡುವವರೇ, ಹೊರೆ ಹೊತ್ತುವವರೇ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ಹಲ್ಲೆಲೂಯಾ. ಈ ದಿನದಲ್ಲಿ ಯೇಸು ಸ್ವಾಮಿ ನಿಮಗೆ ದುಃಖವನ್ನು ಸಂತೋಷವಾಗಿ ಮಾರ್ಪಡಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಎಷ್ಟು ಮಂದಿ ನಂಬುತ್ತಾರೆ, ನನ್ನ ದುಃಖವನ್ನು ಮಾರ್ಪಡಿಸುವುದಕ್ಕೆ ಯೇಸುವಿನಿಂದ ಆಗುತ್ತದೆ? ಆಮೆನ್, ಆಮೆನ್, ಹಲ್ಲೆಲೂಯಾ. ನಮ್ಮ ದುಃಖವನ್ನು ಮಾರ್ಪಡಿಸುವುದಕ್ಕಾಗಿಯೇ ಯೇಸು ಸ್ವಾಮಿ ಈ ಭೂಮಿಗೆ ಬಂದಿದ್ದಾರೆ. ನಾವು ವಚನದಲ್ಲಿ ನಾವು ನೋಡಬಹುದು, ನಾವು ಆರಾಧನೆ ಮಾಡ್ಬೇಕಾದಾಗ ಸುಂದರವಾಗಿ ಬ್ರದರ್ ಆರಾಧನೆ ಮಾಡಿದ್ರು. ಆತನು ಪರಿಶುದ್ಧನು 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 ಅಂತ ಹೇಳ್ತಾ ಇರ್ತಾರಂತ. ಯಾರು? ದೇವದೂತರು 24 ತಾಸು ಯೇಸು ಸ್ವಾಮಿ ಪರಿಶುದ್ಧನು, ಯೇಸು ಸ್ವಾಮಿ ಪರಿಶುದ್ಧನು ಅಂತ ಹೇಳ್ತಾ ಹೊಗಳುತ್ತಾ ಯೇಸುವನ್ನೇ ಅವರು ಸ್ತುತಿಸ್ತಾ ಇರ್ತಾರಂತ. ಯಾರು? ದೇವದೂತರು. ಅಂತ ಒಂದು ಯೇಸು ಸ್ವಾಮಿ ಈ ಭೂಮಿಗೆ ಮನುಷ್ಯ ರೂಪವನ್ನು ತಗೊಂಡು ಈ ಭೂಮಿಗೆ ಬಂದಿದ್ದಾರೆ. ನಾವು ನೋಡಬಹುದು ಕೊರಿಂಥಿಯಲ್ಲಿ ಈ ರೀತಿಯಲ್ಲಿದೆ, ಏನಂತಂದ್ರೆ ಪಾಪನೇ ಅರಿಯದಂತ ದೇವರು ನಮಗೋಸ್ಕರ 2 ಕೊರಿಂಥಿ 5:21 ನೀವು ತೆಗೆದು ನೋಡಿ, ನಾನು ನಿಮಗೆ ಹೇಳ್ತೇನೆ ಏನಂತಿದೆ ಅಂತಂದ್ರೆ, ಪಾಪನೇ ಅರಿಯದಂತ ದೇವರು ಪಾಪಿಯಾಗಿ ಈ ಭೂಮಿಗೆ ಬಂದು ನಾವು ನೀತಿವಂತರಾಗಬೇಕು ಎಂದು ಆತನು ಪಾಪಿಯಾಗಿದ್ದಾನೆ ಅಂತ. ಎಷ್ಟು ಒಂದು ದೊಡ್ಡ ಪ್ರೀತಿ ಅಲ್ವಾ? ಆಲೋಚನೆ ಮಾಡಿ ನೋಡಿ. ಪಾಪನೇ ಅರಿಯದಂತ ದೇವರು, ಆತನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನಂತ 24 ತಾಸು ದೇವದೂತರು ಅವರನ್ನು ಸ್ತುತಿಸುತ್ತಾ ಇದ್ದಾರೆ, ಅವರನ್ನು ಹೊಗಳುತ್ತಾ ಇದ್ದಾರೆ. ಅಂತ ದೇವರು ನಮಗೋಸ್ಕರ ಮನುಷ್ಯ ರೂಪವನ್ನು ತಗೊಂಡು ಈ ಭೂಮಿಗೆ ಬಂದು, ಪಾಪನೇ ಗೊತ್ತಿಲ್ಲ ಅವರಿಗೆ, ಅಷ್ಟೊಂದು ಪರಿಶುದ್ಧವಂತ ದೇವರು. ನಾವು ಪಾಪಿಯಾಗಿದ್ದೇವೆ, ಅನೇಕ ಸಮಯದಲ್ಲಿ ನಾವು ತಪ್ಪು ಮಾಡುತ್ತೇವೆ, ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳು ನಾವು ಮಾಡುತ್ತೇವೆ. ಆದ್ರೆ ಯೇಸು ಸ್ವಾಮಿ ನಮ್ಮನ್ನು ತಲ್ಲದಂತೆ ಆತನು ಮನುಷ್ಯ ರೂಪವನ್ನು ತಗೊಂಡು 2 ವರ್ಷಕ್ಕೆ ಹಿಂದೆ ಆತನ ಈ ಭೂಮಿಗೆ ಮನುಷ್ಯ ರೂಪವನ್ನು ತಗೊಂಡು ಪಾಪನೇ ಅರಿಯದಂತ ಯೇಸು ಸ್ವಾಮಿ ಈ ಭೂಮಿಗೆ ಬಂದು ನಾವು ನೀತಿವಂತರಾಗಬೇಕೆಂದು ಪಾಪನೇ ಅರಿಯದಂತ ದೇವರು ಪಾಪಿಯಾಗಿ ಆತನ ಮೇಲೆ ಇದ್ದಂತ ನೀತಿ, ನಮ್ಮ ಯೇಸು ಸ್ವಾಮಿ ನಾವು ಹಾಡ್ತೇವಲ್ಲ, ನೀತಿವಂತನು, ಆತನು ಪರಿಶುದ್ಧನು, ನೀತಿಯನ್ನು ನಮ್ಮ ಮೇಲೆ ಹಾಕ್ಬಿಟ್ಟು ನಮ್ಮ ಮೇಲೆ ಇರುವಂತಹ ಪಾಪವನ್ನು ಆತನು ಹೊತ್ತುಕೊಂಡು ಆ ಕಲ್ವಾರಿ ಶಿಲುಬೆಯಲ್ಲಿ ಎಲ್ಲ ರಕ್ತವನ್ನು ಸುರಿಸಿ, ಒಂದು ಸ್ವಲ್ಪ ರಕ್ತ ಆತನ ಒಳಗಡೆ ಇಲ್ಲದಂತೆ ಎಲ್ಲವನ್ನು ಸುರಿಸಿ ನಮಗಾಗಿ ಆತನು ಜೀವವನ್ನು ಕೊಟ್ಟನು. ಜೀವವನ್ನು ಕೊಟ್ಟದ್ದು ಮಾತ್ರ ಅಲ್ಲದಂತೆ ಸತ್ತನು, ಮತ್ತೆ ಆತನು ಎದ್ದು ಸದಾ ಕಾಲವೂ ನಾನು ಜೀವಂತವಾಗಿ ಯುಗ ಯುಗಾಂತರಕ್ಕೂ ನಾನು ನಿನ್ನ ಜೊತೆಲಿದ್ದೇನೆ ಅಂತ ಮಾತು ಕೊಟ್ಟು ಹೋಗಿದಂತ ದೇವರು ಅತಿ ಶೀಘ್ರದಲ್ಲಿ ನಾನು ಮತ್ತೆ ಈ ಭೂಮಿಗೆ ತಿರುಗಿ ಬರುತ್ತೇನೆ ಅಂತ ಹೇಳಿರುವಂತ ದೇವರು ಆತನ ಪ್ರೀತಿಯನ್ನು ನಮ್ಮ ಹತ್ರ ತೋರಿಸಿದ್ದಾರೆ. ನಮ್ಮಲ್ಲಿ ಇರುವಂತ ದುಃಖಗಳು, ನಮಗಿರುವಂತ ವ್ಯಾಧಿಗಳನ್ನು ಆತನ ಶಿಲುಬೆಯಲ್ಲಿ ಎಲ್ಲವನ್ನು ತಗೊಂಡಿದ್ದಾನೆ. ಹಲ್ಲೆಲೂಯಾ. ಆತನ ಪ್ರೀತಿಯನ್ನು ನೋಡಿ ಪಾಪಣೆ ಅರಿಯದಂತ ದೇವರು ಈ ಭೂಮಿಯಲ್ಲಿ ಬಾಳಬೇಕಾದಾಗ ವಚನ ಹೇಳ್ತಾ ಇದೆ. ವಚನದಲ್ಲಿ ನಾವು ನೋಡಬಹುದು, ಮತ್ತೆಯ 14:14 ಒಬ್ರು ಹೋದನ ಗಟ್ಟಿಯಾಗಿ ಮತ್ತೆಯನ್ನು ಆತನು ಹೊರಗೆ ಬಂದು ಬಹು ಜನ ರೂಪವನ್ನು ಕಂಡು ಕನಿಕರಪಟ್ಟು ಅವರಲ್ಲಿದ್ದ ರೋಗಿಗಳನ್ನು ಸ್ವಸ್ಥ ಮಾಡಿದರು. ಇದರಲ್ಲಿ ನೋಡಬಹುದು, ಆತನು ಅನೇಕರನ್ನ ಮೇಲೆ ಕನಿಕರಪಟ್ಟು ಅವರಿಗಿದ್ದಂತ ವ್ಯಾಧಿಗಳನ್ನು ಸ್ವಸ್ಥತೆ ಮಾಡಿದನು ಅಲ್ವಾ? ಯೇಸು ಸ್ವಾಮಿ ಭೂಮಿಯಲ್ಲಿ ಜೀವಿಸಬೇಕಾದಾಗ 100ಗೆ 100 ಮನುಷ್ಯನಾಗಿದ್ದರು, 100ಗೆ 100 ದೇವರಾಗಿದ್ದರು. ಈ ಭೂಮಿಯಲ್ಲಿ ಬಾಳಬೇಕಾದಾಗ ಆತನು ಜನರನ್ನು ನೋಡಿ ಕನಿಕರೆ ಪಟ್ರಂತ. ಯಾಕೆ ಗೊತ್ತ ಅವರು ಕನಿಕರೆ ಪಟ್ರು? ನಾವು ಯಾರ ಮೇಲೆ ತುಂಬಾ ಕನಿಕರ ಪಡ್ತೇವೆ? ನಮ್ಮ ಸ್ವಂತದವರು, ನನಗೆ ತುಂಬಾ ಪ್ರೀತಿ ಮಾಡುವವರು, ನನ್ನ ತುಂಬಾ ಕ್ಲೋಸ್ ಆಗಿರೋರಿಗೆ ಏನಾದ್ರೂ ಒಂದಾದ್ರೆ ನಾವು ಏನ್ ಮಾಡ್ತೀವಿ?
ತಕ್ಕಂತ ಹೋಗಿ ಏನಾಯ್ತು ನಿನಗೆ ಏನಾದ್ರೂ ಸಹಾಯ ಬೇಕಾ, ನಾನು ನಿನಗೆ ಸಹಾಯ ಮಾಡ್ತೇನೆ, ನಿನ್ಗೆ ಏನಾದ್ರೂ ಅವಶ್ಯಕತೆ ಇದೆನಾ, ನಾನು ನಿನಗೆ ಅದನ್ನು ಕೊಡುತ್ತೇನೆ ಅಂತ ನಾವು ಕೇಳ್ತೀವ ಇಲ್ವಾ? ನಾವು ನೋಡ್ಬೋದು ಏನಾಗ್ತದೆ, ಏನಾದ್ರು ನಾವು ಫ್ರೆಂಡ್ಸ್ ಒಂದಂದ್ರೆ ಹೇಳ್ತೀವಿ, ಮಚ್ಚ ನಾ ಇಲ್ಲಿ ಬರ್ತಿದ್ದೆ, ಹೇಳ್ತೀವ ಇಲ್ವಾ? ನೀವು ಮಾತಾಡಿದ್ರೆ ನಾನು ಮಾತಾಡಕ್ಕಾಗುತ್ತೆ, ಹೇಳ್ತೀವ ಇಲ್ವಾ? ಒಬ್ರಿಗೆ ಏನಾದ್ರೂ ಆದ್ರೆ ಏನಂದ್ರೇನು ನನಗೆ ಆಗ್ಬಿಟ್ಟಿದೆ, ನನಗೆ ಒಂದು ಸಹಾಯ ಬೇಕಂದ್ರೆ ನಾನಿದ್ದೀನೋ, ನಾನಿದ್ದೀನಿ, ನೀನ್ ಏನ್ ಚಿಂತೆ ಪಡ್ಬೇಡ, ನಾನೆಲ್ಲ ನೋಡ್ಕೊಳ್ತೇನೆ, ನೀನ್ ಸಂತೋಷವಾಗಿರು, ಹೇಳ್ತೀವಲ್ವಾ? ಯಾಕೆ? ಪ್ರೀತಿ, ನಿಮ್ ಒಳಗಡೆ ಇರುವಂತ ಒಂದು ಫ್ರೆಂಡ್ಶಿಪ್, ಆ ಸಂಬಂಧ, ಅವ್ರ ಮೇಲೆ ಇಟ್ಟಿರುವಂತ ಪ್ರೀತಿಗೋಸ್ಕರ ತಕ್ಷಣ ಹೋಗಿ ಸಹಾಯ ಮಾಡುವಂತ ಒಂದು ಹೃದಯ ಬರುತ್ತದೆ. ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಭೂಮಿಯಲ್ಲಿ ಬಾಳಬೇಕಾದಾಗ ಆತನು ಬಂದ್ಬಿಟ್ಟು ವಚನ ಹೇಳ್ತದೆ, ಅವರ ಮೇಲೆ ಕನಿಕರ ಪಟ್ಟನು. ಆ ಕನಿಕರ ಅನ್ನೋದು ಯೇಸು ಸ್ವಾಮಿ ಅಲ್ಲಿರುವಂತ ವ್ಯಾಧಿಸ್ಥರ ಮೇಲೆ ಕನಿಕರ ಪಟ್ಟನು. ಅಲ್ಲಿರುವಂತ ವ್ಯಾಧಿಯಲ್ಲಿ ಇರುವಂತ ಒಬ್ಬೊಬ್ಬರ ಮೇಲೆ ಕನಿಕರ ಪಟ್ಟಿದಗೋಸ್ಕರ ಆ ಸ್ಥಳದಲ್ಲಿ ಅದ್ಭುತಗಳು, ಅತಿಶಯಗಳು ಆತನು ಮಾಡಿರುವುದು ನಾವು ವೇದದಲ್ಲಿ ನಾವು ನೋಡಬಹುದು. ಹಲ್ಲೆಲೂಯಾ. ಅದರಲ್ಲಿ ಒಂದು ಅದ್ಭುತವನ್ನು ಹೊಂದಿಕೊಂಡಿರುವಂತ ಒಂದು ಮನುಷ್ಯನ ಬಗ್ಗೆ ನಾನು ನಿಮ್ಮ ಹತ್ರ ಹೇಳ್ತೇನೆ. ಅದು ಏನಂತಂದ್ರೆ, ಯಾರ ಬಗ್ಗೆ ಅಂತಂದ್ರೆ ಬತ್ತಿಮೇಯರು. ಯಾರಿಗೆಲ್ಲ ಗೊತ್ತು ಬತ್ತಿಮೇಯನ ಬಗ್ಗೆ? ಯಾರಿಗೆಲ್ಲ ಗೊತ್ತು? ಆತನ ಒಂದು ಹುಟ್ಟಿನಿಂದ ಕುರುಡ. ಲೂಕ, ಮಾರ್ಕನು ಮತ್ತೆ 4 ಸುವಾರ್ತೆ ಪುಸ್ತಕದಲ್ಲಿ ನಾವು ನೋಡಬಹುದು. ನಾವು ಲೂಕನು ಪುಸ್ತಕವನ್ನು ತೆಗೆದು, ಸುವಾರ್ತೆ ಪುಸ್ತಕವನ್ನು ತೆಗೆದು 18ನೇ ಅಧ್ಯಾಯ 35ನೇ ವಚನವನ್ನು ತೆಗೆದು, ಲೂಕನು 18. ಆತನು ಎರಿಕೋವಿನ ಸಮೀಪಕ್ಕೆ ಬಂದಾಗ ಹೋಗಿದ್ದಾರೆ. ದಾರಿಯ ಮಧ್ಯದಲ್ಲಿ ಕೂತು ಭಿಕ್ಷೆ ಬೇಡಿಸುವ ಒಬ್ಬ ಕುರುಡನು ಗುಂಪಾಗಿ ಹೋಗುತ್ತಿದ್ದ ಜನರ ಶಬ್ದವನ್ನು ಕೇಳಿ ಇದೇನು ಎಂದು ವಿಚಾರಿಸಿದನು. ಅವರು ಅವನಿಗೆ ನಜರೇತಿನ ಯೇಸು ಈ ಮಾರ್ಗವಾಗಿ ಹೋಗುತ್ತಿದ್ದಾನೆಂದು ತಿಳಿಸಿದಾಗ ಅವನು, ಯೇಸುವೇ, ದಾವೀದ ಕುಮಾರನೇ, ನನ್ನನ್ನು ಕರುಣಿಸು ಎಂದು ಕೂಗಿ ಹೇಳಿಕೊಂಡನು. ಮುಂದೆ ಹೋಗುತ್ತಿದ್ದವರ ಸುಮ್ಮನಿದೆ ಎಂದು ಅವನನ್ನು ಬೆದರಿಸಲು ಅವನು, ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು ಎಂದು ಮತ್ತಷ್ಟು ಕೂಗಿಕೊಂಡನು. ಆಗ ಯೇಸು ನಿಂತು ಅವನನ್ನು ತನ್ನ ಬಳಿಯ ಕರತರುವುದಕ್ಕೆ ಅಪ್ಪಣೆ ಕೊಟ್ಟನು. ಅವನು ಹತ್ತಿರಕ್ಕೆ ಬಂದನು. ಆತನು ಅವನನ್ನು, ನಾನು ನೀನು ಏನು ಮಾಡಬೇಕೆಂದು ಕೋರುತ್ತಿ ಎಂದು ಕೇಳಲು ಅವನು, ನನಗೆ ಕಂಡು ಬರುವಂತೆ ಮಾಡಬೇಕು ಸ್ವಾಮಿ ಅಂದನು. ಯೇಸು ಅವನಿಗೆ, ನಿನಗೆ ಕಂಡು ಬರಲಿ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿದೆ ಎಂದು ಹೇಳಿದನು. ತಕ್ಷಣವೇ ಅವನಿಗೆ ಕಂಡು ಬಂದವು. ಅವನು ದೇವರನ್ನು ಕೊಂಡಾಡುತ್ತಾ ಆತನ ಹಿಂದೆ ಹೋದನು. ಜನರೆಲ್ಲರೂ ನಡೆದ ಸಂಗತಿಯನ್ನು ನೋಡಿ ದೇವರನ್ನು ಸ್ತುತಿಸಿದರು. ಹಲ್ಲೆಲೂಯಾ. ಈ ಸ್ಥಳದಲ್ಲಿ ನಾವು ನೋಡಬಹುದು, ಬತ್ತಿಮೇಯ ಅನ್ನುವಂತ ಒಂದು ಕುರುಡನ ಜೀವಿತ. ಆತನು ಹುಟ್ಟಿನಿಂದ ಕಣ್ಣು ಕಾಣಿಸಲಿಲ್ಲ. ಆತನ ಯೇಸುವನ್ನು ನೋಡಲಿಲ್ಲ. ಆತನು ಹುಟ್ಟಿದಾಗಿಂದ ಆತನ ಕುರುಡನಾಗಿದ್ದಾನೆ. ಹುಟ್ಟಿದಾಗಿಂದ ಆತಗ ಕಣ್ಣು ಕಾಣಿಸಲಿಲ್ಲ. ಅಂದ್ರೆ ಆತಗ ಮಾತ್ರ ಒಂದು ಕಾರ್ಯ ಗೊತ್ತು, ಏನಂತಂದ್ರೆ ಯೇಸು ಅನ್ನುವಂತ ಒಬ್ಬರು ಇದ್ದಾರೆ, ಆತನನ್ನು ಕೂಗಿದ್ರೆ ನನ್ನ ಜೀವಿತದಲ್ಲಿ ಅದ್ಭುತ ನಡೆಯುತ್ತೆ. ಯೇಸು ಅನ್ನುವಂತ ಮನುಷ್ಯ, ದೇವರು ಒಬ್ರು ಇದ್ದಾರೆ, ಎಲ್ಲರಿಗೂ ಅದ್ಭುತ ಮಾಡ್ತಾ ಇದ್ದಾರೆ ಅಂತೆ, ನಾನು ಕರೆದ್ರೆ ನನಗೆ ಅದ್ಭುತ ಮಾಡುತ್ತಾರೆ ಅನ್ನುವಂತ ಒಂದು ವಿಶ್ವಾಸ ಆ ಮನುಷ್ಯನ ಒಳಗಡೆ ಇತ್ತು. ಆತನ ಹುಟ್ಟಿದಾಗಿದ್ದ ಕುರುಡನಂತ ವಚನ ಹೇಳ್ತಾ ಇದೆ. ಹಿ ವಾಸ್ ಬ್ಲೈಂಡ್ ಫ್ರಮ್ ದಿ ಬರ್ತ್ ಅಂತ ಇಂಗ್ಲಿಷ್ ಅಲ್ಲಿ ಇದೆ. ಆತನ ಹುಟ್ಟಿದಾಗಿದ್ದ ಕುರುಡನು, ಆತನಿಗೆ ಕಣ್ಣು ಕಾಣಿಸ್ಲಿಲ್ಲ. ಆತನು ಅದ್ಭುತ ಮಾಡಿದ್ದಾರೆ ಅಂತ ಮಾತ್ರನೇ ಕೇಳಿದಾನೆ, ಬಟ್ ಆತನು ನೋಡಲಿಲ್ಲ. ಯಾಕಂದ್ರೆ ಅವನಿಗೆ ಕಣ್ಣು ಕಾಣಿಸಿಲ್ಲ. ಆತನ ವಿಶ್ವಾಸ, ಆತನ ನಂಬಿಕೆ ಏನಾಗಿತ್ತಂದ್ರೆ, ನಜರೇಯನಾಗಿಯ ಯೇಸು ಕ್ರಿಸ್ತನು ಈ ದಾರಿಯಲ್ಲಿ ಹೋಗ್ತಿದ್ದಾನೆ. ಒಂದು ಶಬ್ದ ಕೇಳಿಸ್ತಾ ಇದೆ. ಒಂದ್ ಸ್ವಲ್ಪ ನೀವು ಹಂಗೆ ಆಲೋಚನೆ ಮಾಡಿ ನೋಡಿ. ಒಂದು ಸ್ಥಳ ಇದೆ, ಈ ರೀತಿಯಲ್ಲಿ ಒಂದು ಗುಂಪಿದೆ. ಅಲ್ಲಿ ಬಂದ್ಬಿಟ್ಟು ಯೇಸು ಸ್ವಾಮಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇದಕ್ಕೆ ಕಣ್ಣು ಕಾಣಿಸ್ಲಿಲ್ಲ. ಕಣ್ಣು ಕಾಣಿಸದವರು ಭಿಕ್ಷೆ ಬೇಡ್ತಾ ಇದ್ದಾರೆ. ಭಿಕ್ಷೆ ಬೇಡವರು ತುಂಬಾ ನೀಟಾಗಿ ಡ್ರೆಸ್ ಮಾಡಿ ಹಂಗಿರ್ತಾರ, ಇಲ್ಲಾಂದ್ರೆ ತುಂಬಾ ಗಲೀಜಾಗಿರ್ತಾರಲ್ವಾ, ಅವ್ರಿಗೆ ಕಣ್ ಕಾಣಿಸಲ್ಲ, ಹಳೆ ಬಟ್ಟೆ ಹಾಕೊಂಡು ಒಂದು ಕಡೆ ಭಿಕ್ಷೆ ಬೇಡವರು ಯಾವ ರೀತಿಯಲ್ಲಿ ಇರ್ತಾರೆ ಅಲ್ಲ, ನೋಡಿರ್ತೀರಿ ಅಲ್ವಾ. ಆ ರೀತಿಯಲ್ಲಿ ಒಂದು ಕಾರ್ನರ್ ಅಲ್ಲಿ, ಒಂದು ಮೂಲೆಯಲ್ಲಿ ಯಾರು ಆತಗೆ ರೆಸ್ಪಾನ್ಸ್ ಮಾಡಲಿಲ್ಲ, ಯಾರು ಆತಗೆ ರೆಸ್ಪೆಕ್ಟ್ ಕೊಡಲಿಲ್ಲ ಅಂತ ಒಂದು ಸ್ಥಳದಲ್ಲಿ ಕೂತಿದ್ದಾರೆ. ಒಂದು ಶಬ್ದವನ್ನು ಕೇಳಿ ಆ ಬತ್ತಿಮೇಯ ಅನ್ನುವಂತ ಹೆಸರು ಇರುವಂತ ಮನುಷ್ಯನು ಯಾರು ಅಂತ ಅಲ್ಲಿರುವಂತ ಜನರಿಗೆ ಕೇಳ್ಬೇಕಾದಾಗ ಆ ಜನರು ಹೇಳ್ತಾ ಇದ್ದಾರೆ, ಯೇಸು, ನಜರೇತನಾಗಿಯ ಯೇಸು ಈ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅಂದಾಗ ಅವನಿಗೆ ತಕ್ಷಣ
ಗೊತ್ತಾಗಿದ್ದು ಏನಂತಂದ್ರೆ, ನಜರಾಗಿರುವಂತ ಯೇಸು ಅನೇಕರಿಗೆ ಅದ್ಭುತ ಮಾಡಿದ್ದಾರೆ. ಮತ್ತೆ ನಾನು ಕೂಗಿದ್ರೆ ಯೇಸು ಸ್ವಾಮಿ ನನ್ನ ಒಂದು ವೇಳೆ ನನ್ನ ಶಬ್ದವನ್ನು ಕೇಳಿ ನನಗೆ ಅದ್ಭುತ ಮಾಡುತ್ತಾನೆ ಅನ್ನುವಂತ ಒಂದು ನಂಬಿಕೆ ಆತನ ಒಳಗೆ ಇದಕ್ಕೋಸ್ಕರ ಆತನು ಏನ್ ಮಾಡ್ತಾನೆ ಅಂತ ನೋಡಿದ್ರೆ, ಅಲ್ಲಿ ವಚನ ನೋಡಬಹುದು 38ನೇ ವಚನದಲ್ಲಿ, ಆತನು ದಾವೀದ ಕುಮಾರನೇ ನನ್ನನ್ನು ಕರುಣಿಸು ಅಂತ ಶಬ್ದವಾಗಿ ಯೇಸು ಸ್ವಾಮಿ ನೋಡಿ ಹೇಳ್ತಾ ಇದ್ದಾರೆ, ದಾವೀದನ ಕುಮಾರನೇ ನನಗೆ ಕರುಣಿಸು ಅಂದಾಗ ಅಲ್ಲಿರುವಂತ ಜನರು ಏನ್ ಹೇಳಿದ್ರು, ನೀನ್ ಕೂಗುತ್ತಮ್ಮ, ನೀನ್ ಕೂಗು, ಯೇಸು ಸ್ವಾಮಿ ನೋಡ್ತಾರೆ ಅಂತ ಹೇಳಿಲ್ಲ. ಏನಂತಂದ್ರು ಗೊತ್ತಾ, ಅದನ್ನು ಗದರಿಸಿ ನೀನು ಕೂಗ್ಬೇಡ, ನೀನ್ ಸುಮ್ಮನೆ ಇರು, ನೀನ್ ಯಾಕೆ ಕೂಗ್ತಿ ಅಂತ ಆ ವಚನವನ್ನು ಓದ್ಬಹುದು. ಕೆಳಗೆ 39 ಒಬ್ರು ಹೋಗ್ರಿ. ಮುಂದೆ ಹೋಗುತ್ತಿದ್ದವರು ಸುಮ್ಮನಿರು ಎಂದು ಅವನನ್ನು ಗದರಿಸಲು ಅವರನ್ನು ಗದರಿಸಿದರು. ಅವನು ದಾವೀದನ ಕುಮಾರನೇ ನನ್ನನ್ನು ಕರುಣಿಸಿ ಎಂದು ಮತ್ತಷ್ಟು ಕೂಗಿಕೊಂಡನು. ದಾವೀದನ ಕುಮಾರನೇ ಅಂತ ಮತ್ತಷ್ಟು ಕೂಗಿದನು. ಇಂಗ್ಲಿಷ್ ಅಲ್ಲಿ ಇದೆ ಏನಂತಂದ್ರೆ, ಮತ್ತೆ ಅವಾಗ ಕೂಗಿದ್ಕಿಂತಲೂ ಇನ್ನ ಹೆಚ್ಚಿನ ಶಬ್ದವಾಗಿ ಏನಂತ ಕೂಗಿದಂತ, ದಾವೀದನ ಕುಮಾರನೇ ನನ್ನನ್ನು ಕರುಣಿಸು. ಫಸ್ಟ್ ಅದನ್ನು ಕೂಗಿದ್ದು ಯಾವ ರೀತಿ ಇತ್ತಂದ್ರೆ, ದಾವೀದನ ಕುಮಾರನೇ ನನ್ನನ್ನು ಕರುಣಿಸು ಅಂತ ಕರೆದಾಗ ಅಲ್ಲಿರುವಂತ ಜನರು ಸುಮ್ಮನೆ ಇರಲಿಲ್ಲ. ನೀನು ಕುರುಡನು, ನೀನು ಒಂದು ಭಿಕ್ಷೆ ಬೇಡವು, ನೀನು ಸುಮ್ಮನೆ ಇರು, ನೀನ್ ಯಾಕೆ ಕರೀತೀಯ ಅಂತ ಗದರಿಸಿದ್ರಂತ. ವಚನ ಆ ರೀತಿ ಎಲ್ಲ ಹೇಳ್ತಾ ಇದೆ, ನಿಮ್ ಬೈಬಲ್ ಆ ರೀತಿ ಹೇಳ್ತಾ ಇದೆ, ಗದರಿಸಿದ್ರಂತ, ನೀನ್ ಕೂಗಬೇಡ ಅಂತ ಗದರಿಸಿದ್ರು. ಆದ್ರೆ ಆ ಕುರುಡನು ಆ ಮನುಷ್ಯನ ಕಿವಿ ಕೊಡಲಿಲ್ಲ. ಆತನಿಗೆ ವಿಶ್ವಾಸ ಏನಾಗಿತ್ತಂದ್ರೆ, ನಾನು ಇನ್ನ ಶಬ್ದವಾಗಿ ಕೂಗಿದ್ರೆ ಅಲ್ಲಿರುವಂತ ಯೇಸು ಸ್ವಾಮಿ ನನಗೆ ಅದ್ಭುತ ಮಾಡುತ್ತಾರೆ ಅಂತ. ಅಲ್ಲಿ ನಾವು ನೋಡಬಹುದು, ಮುಂದಿನಕ್ಕಿಂತಲೂ ಇನ್ನ ಹೆಚ್ಚು ಶಬ್ದವಾಗಿ ದಾವೀದ ಕುಮಾರನೇ ನನಗೆ ಕರುಣಿಸು ಅಂತ ಕೂಗಬೇಕಾದಾಗ ಆ ಕೂಗನ್ನು ಕೇಳಿಕೊಂಡಂತ ಯೇಸು ಸ್ವಾಮಿ ಆತನ ಹತ್ರ ಬಂದು, ನಿನಗೆ ಏನ್ ಬೇಕು ಅಂತ ಕೇಳಿದಾಗ, ನನಗೆ ಕಣ್ಣು ಬೇಕು ಅಂದಾಗ ಯೇಸು ಸ್ವಾಮಿ ಏನ್ ಮಾಡಿದ್ರು, ಆತಗೆ ಅದ್ಭುತ ಮಾಡಿದ್ರು. ಅದ್ಭುತ ಮಾಡಿದ್ದು ಯಾವಾಗ ಸ್ವಲ್ಪ ದಿನ ಆಗಿದ್ಮೇಲೆ ಮಾಡಿದ್ರ, ತಕ್ಷಣ ಆತನ ಜೀವಿತದಲ್ಲಿ ಅದ್ಭುತವನ್ನು ಹೊಂದಿಕೊಂಡಳು. ಹಲ್ಲೆಲೂಯಾ. ಈ ಬರ್ತಿವೆ ಕುರುಡನ ಜೀವಿತದಲ್ಲಿ ನಾವು ಏನು ಕಲಿತೇವೆ ಅಂತಂದ್ರೆ, ಆತನ ಕುರುಡನು ಆತನ ಯೇಸುವನ್ನು ನೋಡಲಿಲ್ಲ. ಅಲ್ಲಿರುವಂತ ಮನುಷ್ಯನು ಆತನನ್ನು ಗದರಿಸುತ್ತಿದ್ದಾರೆ. ಜಸ್ಟ್ ಆತನ ಕೇಳಿರೋದು ಏನಂತಂದ್ರೆ, ನಜರೇತಿನ ಯೇಸು ಅನ್ನುವಂತ ಒಬ್ರು ಇದ್ದಾರೆ, ಆತನು ನಾನು ಕೂಗಿದ್ರೆ ನನ್ನ ಜೀವಿತದಲ್ಲಿ ಅದ್ಭುತ ನಡೆಯುತ್ತದೆ, ಆತನು ನಾನು ಕೂಗಿದ್ರೆ ನಾನು ಹುಟ್ಟಿನಿಂದ ಇರುವಂತ ನನಗೆ ಸಮಸ್ಯೆ ಏನು, ನಾನೊಂದು ಕುರುಡನ್ನು, ನನಗೆ ಕಣ್ಣು ಸಿಗುತ್ತದೆ ಅನ್ನುವಂತ ಒಂದು ಕಾರ್ಯವನ್ನು ವಿಶ್ವಾಸಿಸಿದನು. ಆತನು ಅದ್ಭುತ ಮಾಡುತ್ತಾನೆ ಅನ್ನುವಂತ ಕಾರ್ಯ ಆತನು ನಂಬಿದನು. ಅದನ್ನು ಆತ ಕೇಳಿದನು, ಅಂದ್ರೆ ಅದ್ಭುತಗಳನ್ನು ಆತನು ನೋಡಲಿಲ್ಲ. ಆತ ವಿಶ್ವಾಸದಿಂದ ಅಲ್ಲಿರುವಂತ ಜನರೆಲ್ಲರೂ ಆತನು ಗದರಿಸಿದ್ರೇನು, ಆ ಗದರಿಕೆಗೆ ಆತನು ಕಿವಿ ಕೊಡದಂತೆ ಅವೆಲ್ಲದಕ್ಕಿಂತಲೂ ಇನ್ನ ಹೆಚ್ಚಿನ ಶಬ್ದವಾಗಿ, ನಜರೇತಿನಾಗಿ ಯೇಸುವೇ ನನ್ನ ಮೇಲೆ ಕರುಣೆ ತೋರಿಸು, ನನ್ನನ್ನು ಕರುಣಿಸು ಅಂತ ಶಬ್ದವಾಗಿ ಕೂಗಬೇಕಾದಾಗ, ಆ ಶಬ್ದ ಯೇಸುವಿನ ಕಿವಿಯಲ್ಲಿ ಬೀಳಬೇಕಾದಾಗ ಆ ದಿನದಲ್ಲಿ ಆತನ ಜೀವಿತದಲ್ಲಿ ಅದ್ಭುತ ನಡೆಯಿತು. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ನಾವು ಅನೇಕ ಸಮಯದಲ್ಲಿ ಇರುವಂತ ಸ್ಥಿತಿಯನ್ನು ನೋಡಿ ನಾವು ಸೋತು ಹೋಗುತ್ತೇವೆ. ನಮ್ಮ ಜೀವಿತದಲ್ಲಿ ಇರುವಂತ ಕಾರ್ಯಗಳು ನೋಡಿ ನಾವು ಸೋತು ಹೋಗುತ್ತೇವೆ. ನಮಗಿರುವಂತ ವ್ಯಾಧಿಯನ್ನು ನೋಡಿ ನಾವು ಸೋತು ಹೋಗುತ್ತೇವೆ. ನಮ್ಮ ಕುಟುಂಬದಲ್ಲಿ ನಡೆಯುವಂತ ಸಮಸ್ಯೆಗಳು, ನನ್ನ ಜೀವಿತದಲ್ಲಿ ಮಾತ್ರನೇ ಈ ಸಮಸ್ಯೆನ, ಎಲ್ಲರೂ ಸಂತೋಷವಾಗಿದ್ದಾರೆ, ನನ್ನ ಜೀವಿತದಲ್ಲಿ ಮಾತ್ರ ಇಷ್ಟು ದುಃಖ, ಇಷ್ಟು ಕಣ್ಣೀರು, ಇಷ್ಟು ವೇದನೆ, ಇಷ್ಟು ರೋಗ ಇದೆ, ನನ್ನ ಜೀವಿತದಲ್ಲಿ ಅದ್ಭುತ ಮಾಡುವುದಕ್ಕೆ ಯಾರು ಇಲ್ಲವಾ, ನನ್ನ ಹೃದಯವನ್ನು ಅರಿತುಕೊಳ್ಳುವುದಕ್ಕೆ ಯಾರು ಇಲ್ಲವಾ, ಈ ಲೋಕ ಪ್ರೀತಿಯನ್ನು ಹುಡುಕೊಂಡು ಹೋಗಿ ನಾನು ಏನು ಏಮಾರಿ ಪಟ್ಟು ಹೋಗಿದ್ದೇ ಹೆಚ್ಚು, ಈ ಲೋಕ ಪ್ರೀತಿಯನ್ನು ಹುಡುಕೊಂಡು ಹೋಗಿ ಯಾರೋ ನಿಜವಾದ ಪ್ರೀತಿ ತೋರಿಸದಂತೆ ಅದರಲ್ಲಿ ಏಮಾರಿಸಿ ಪಟ್ಟಿದ್ದೇ ಹೆಚ್ಚು ಅಂತ ನೀವು ಈ ಸ್ಥಳದಲ್ಲಿ ಕೂತಿರಬಹುದು. ಆದ್ರೆ ಯೇಸು ಸ್ವಾಮಿ ಈ ಕುರುಡನ ಜೀವಿತದಲ್ಲಿ ಅದ್ಭುತ ಮಾಡಿದರು. ಆ ಕುರುಡನು ಅದನ್ನು ಸೋತು ಹೋಗಲಿಲ್ಲ. ಗದರಿಸಿದಾಗ ಆ ಗದರಿಸಿದಕ್ಕೆ ಅದನ್ನು ಸೋತು ಹೋಗದಂತೆ ಇನ್ನ ಹೆಚ್ಚಾಗಿ ಕೂಗಿ, ನಾನು ಕೂಗಿದರೆ ಯೇಸು ಸ್ವಾಮಿ ನನ್ನ ಜೀವಿತದಲ್ಲಿ ಅದ್ಭುತ ಮಾಡುತ್ತಾನೆ ಅಂತ ವಿಶ್ವಾಸದಿಂದ ಅದನ್ನು ಕೂಗಿದನು. ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ನಮಗಿರುವಂತ ಸಮಸ್ಯೆಗಳನ್ನು ನೋಡುತ್ತಾ ನಾವು ಸೋತು ಹೋಗದಂತೆ ಆ ಸುಂದರವಾಗಿ ಒಂದು ಮಗಳು ಪ್ರಾರ್ಥನೆ ಮಾಡಿದ್ರು. ಇಲ್ಲಿರುವಂತ ಸಹೋದರ ಆರಂಭದಲ್ಲಿ, ನಿನ್ನ ಸಮಸ್ಯೆಯನ್ನು ದೇವರ ಹತ್ರ ಹೇಳಬೇಡ,
ದೇವರೇ ನನ್ನ ಸಮಸ್ಯೆ ಎಷ್ಟು ದೊಡ್ಡದಂತ ನಿನ್ನ ಸಮಸ್ಯೆ ಹತ್ರ ಹೇಳು, ನನ್ನ ದೇವರು ಎಷ್ಟು ದೊಡ್ಡವನಂತ. ಹಲ್ಲೆಲೂಯಾ. ಅದು ಬರೆದಂತವರು ಜಾರ್ಜ್ ಮುಲ್ಲರ್ ಅನ್ನುವಂತ ದೇವ ಮನುಷ್ಯರು. ಅದು ನನಗೆ ತುಂಬಾ ಒಂದು ಇಷ್ಟವಾದ ಒಂದು ಮಾತು. ನಾನು ಎಲ್ಲಿಗೆ ಹೋದ್ರೆ ಈ ಮಾತನ್ನು ಹೇಳುವಂಥದ್ದು, ಯಾವಾಗಲೂ ನಮಗಿರುವಂತ ಸಮಸ್ಯೆಯನ್ನು ನೋಡಿ ನನ್ನ ಸಮಸ್ಯೆ ಇಷ್ಟು ದೊಡ್ಡದಾಗಿದೆ, ಇಷ್ಟು ಕಷ್ಟವಾಗಿದೆ, ಇಷ್ಟು ರೋಗ, ಇದು ವ್ಯಾಧಿ ಸರಿಯಾಗುತ್ತದಾ, ನನ್ನ ಜೀವನಕ್ಕೆ ಬದಲಾವಣೆ ಆಗುತ್ತದಾ, ಈ ನನ್ನ ಕುಟುಂಬದಲ್ಲಿ ಇರುವಂತ ಕಾರ್ಯದಲ್ಲಿ ಬದಲಾವಣೆ ಆಗುತ್ತದಾ ಅಂತಿರಬಹುದು. ಆದ್ರೆ ನಿಮಗಿರುವಂತ ಸಮಸ್ಯೆಗಿಂತಲೂ ನಮ್ಮ ಯೇಸು ಸ್ವಾಮಿ ಹೆಚ್ಚಿನವನಾಗಿದ್ದಾರೆ. ಅದಕ್ಕಿಂತಲೂ ನಮ್ಮ ಯೇಸು ಸ್ವಾಮಿ ದೊಡ್ಡವನಾಗಿದ್ದಾರೆ. ನಮ್ಮ ಸಮಸ್ಯೆಯನ್ನು ಕ್ಷಣದಲ್ಲಿ ಮಾರ್ಪಡಿಸುವುದಕ್ಕೆ ಆತನಿಂದ ಶಕ್ತಿ. ಅದಕ್ಕೆ ವಚನ ಹೇಳ್ತಾ ಇದೆ, ಲೋಕದಲ್ಲಿ ಇರುವವನಕ್ಕಿಂತಲೂ ನಮ್ಮೊಳಗಡೆ ಇರುವವನು ಹೆಚ್ಚಿನವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಯಾವಾಗಲೂ ಸೋತು ಹೋಗಬೇಡಿ. ನೀವು ನಿಮಗಡೆ ಇರುವಂತ ಸಮಸ್ಯೆಯನ್ನು ನೋಡಿ ಸೋತು ಹೋಗಬೇಡಿ. ನನ್ನ ಒಳಗಡೆ ಇರುವಂತ ಯೇಸು ದೊಡ್ಡವರಾಗಿದ್ದಾರೆ. ಹೃದಯದ ಮೇಲೆ ಕೈಯನ್ನು ಇಟ್ಟು ಹೇಳಿ, ನನಗಿರುವಂತ ಸಮಸ್ಯೆಗಿಂತಲೂ ನನ್ನ ಯೇಸು ದೊಡ್ಡವರಾಗಿದ್ದಾರೆ. ನನಗಿರುವಂತ ವ್ಯಾಧಿಗಿಂತಲೂ ನನ್ನ ಯೇಸು ದೊಡ್ಡವರಾಗಿದ್ದಾರೆ. ನನ್ನ ಕುಟುಂಬದ ಸ್ಥಿತಿಗಿಂತಲೂ ನನ್ನ ಯೇಸು ದೊಡ್ಡವರಾಗಿದ್ದಾರೆ. ನನ್ನ ಕುಟುಂಬದ ಕಾರ್ಯಕ್ಕಿಂತಲೂ ನನ್ನ ಯೇಸು ದೊಡ್ಡವರಾಗಿದ್ದಾರೆ. ನನ್ನ ಜೀವಿತದಲ್ಲಿ ಆತನ ಅದ್ಭುತ ಮಾಡುವುದಕ್ಕೆ ಆತನಿಂದ ಶಕ್ತಿ ಉಂಟು. ಹಲ್ಲೆಲೂಯಾ. ಯಾಕೆ ಇಷ್ಟು ಧೈರ್ಯದಿಂದ ಆತನಿಂದ ಎಲ್ಲವೂ ಸಾಧ್ಯ, ಆತನಿಂದ ಸಾಧ್ಯವಿಲ್ಲದ ಕಾರ್ಯವು ಒಂದು ಇಲ್ಲ, ಇಷ್ಟು ದೃಢವಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಆತನು ನನ್ನ ಜೀವಿತದಲ್ಲಿ ಮಾಡಿರುವಂತ ಅದ್ಭುತ. ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿರುವಂತ ಕಾರ್ಯನೇ ಯಾರೋ ಜೀವಿತದಲ್ಲಿ ನಡೆದಂತ ಘಟನೆ ಅಲ್ಲ. ನಾನು ನಿಮ್ಗೆ ಶಾರ್ಟ್ ಆಗಿ ಹೇಳಿದ್ದೇನೆ, ಚಿಕ್ಕದಾಗಿ ಹೇಳಿದ್ದೀನಿ. ನನ್ನ ಜೀವಿತದಲ್ಲಿ ನಡೆದಿತ್ತು. ನಾನು ಹೇಳ್ತಾ ಹೋದ್ರೆ ನಮ್ಮ ಜೀವಿತನೇ ಒಂದು ಸಾಕ್ಷಿಯಾದ ಒಂದು ಜೀವಿತ. ನಮ್ಮ ಕುಟುಂಬ ಬಗ್ಗೆ ನಾನು ಹೇಳಿದ್ರೇನೆ ನಮ್ಮ ಕುಟುಂಬನೇ ಒಂದು ಸಾಕ್ಷಿಯಾಗಿ ಯೇಸು ಸ್ವಾಮಿ ನಮ್ಮನ್ನು ನಿಲ್ಲಿಸಿದ್ದಾರೆ. ನಿಮಗೆ ಚಿಕ್ಕದಾಗಿ ನಾನು ಹೇಳಿದ ಇಷ್ಟು ಧೈರ್ಯದಿಂದ ಯೇಸು ಸ್ವಾಮಿ ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡುತ್ತಾರೆ. ನಿಮ್ಮ ಜೀವಿತದಲ್ಲಿ ಆಗದ ಕಾರ್ಯ ಆತನಿಂದ ಆಗುತ್ತದೆ ಅಂತ ಇಷ್ಟು ಧೈರ್ಯದಿಂದ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ನನ್ನ ಜೀವಿತದಲ್ಲಿ ನಡೆದಂತ ಘಟನೆ. ಒಂದು ದಿನ ನಾನು ಸತ್ತೋದೆ ಅಂತ ಹೇಳಿದಂತ ಡಾಕ್ಟರ್ ಮುಂದೆ ಈ ದಿನದಲ್ಲಿ ಜೀವವನ್ನು ಕೊಟ್ಟು 5 ವರ್ಷ ಆಗ್ತಾ ಇದೆ. 5 ವರ್ಷ ಮುಗಿದು 6ನೇ ವರ್ಷದಲ್ಲಿ ಬರ್ತಾ ಇದೆ. ಆದರೆ ಯೇಸು ಸ್ವಾಮಿ ಈ ದಿನವರೆಗೂ ಕಣ್ಮಣಿಯ ರೀತಿಯಲ್ಲಿ ನನ್ನ ಕೈ ಒಳಗಡೆ ಇಟ್ಕೊಂಡು ಕಾಪಾಡಿ ಈ ದಿನವರೆಗೂ ನನ್ನ ಜೀವಂತವಾಗಿಟ್ಟಿದ್ದಾರೆ. ಅದಕ್ಕೆ ನಾನೇ ಸಾಕ್ಷಿ, ಯೇಸು ಸ್ವಾಮಿ ಜೀವಂತವಾಗಿದ್ದಾರೆ. ಆತನು ಜೀವಿಸುವಂತ ದೇವರು. ಆತನು ಕಲ್ಲು ಮಣ್ಣು ಗಿಡ ಮರ ಅಲ್ಲ. ಆತನು ಈ ಭೂಮಿಗೆ ಬಂದು ನಮಗೋಸ್ಕರ ಶಿಲುಬೆಯಲ್ಲಿ ಮರಣವನ್ನು ಜಯಿಸಿ ಪಾತಾಳವನ್ನು ಜಯಿಸಿ ಆತನು ಮತ್ತೆ ಎದ್ದು ಮತ್ತೆ ತಿರುಗಿ ಬರುವಂತವನಾಗಿದ್ದಾನೆ. ಅದಕ್ಕೆ ನಾವು ಆಯತ್ತ ಪಡಬೇಕು. ಯಾವಾಗಲೂ ನೀವು ಸೋತು ಹೋಗಬೇಡಿ. ನಿಮಗಿರುವಂತ ಸ್ಥಿತಿಯನ್ನು ನೋಡಿ ನೀವು ಸೋತು ಹೋಗಬೇಡಿ. ನಿಮಗಿರುವಂತ ಸಾಲವನ್ನು ನೋಡಿ ಸೋತು ಹೋಗಬೇಡಿ. ಅನೇಕ ಸಮಯದಲ್ಲಿ ನಾವು ಚೆನ್ನಾಗಿ ಹೋಗ್ತಾನೆ ಇರ್ತೇವೆ, ನಮ್ಮ ಜೀವಿತ ಚೆನ್ನಾಗಿ ಹೋಗ್ತಾ ಇರುತ್ತೆ. ಆದ್ರೆ ನಮ್ಮ ಅಕ್ಕಪಕ್ಕಕ್ಕಿರೋರು ಇರ್ತಾರಲ್ವಾ, ಏನಾದ್ರೂ ಹೇಳ್ಬಿಟ್ಟು ಗಲಿಬಿಲಿ ಮಾಡ್ಬಿಟ್ಟು ಇರುವಂತ ವಿಶ್ವಾಸವನ್ನು ಏನ್ ಮಾಡ್ತಾರೆ, ಬಿದ್ದೋಗ್ಬಿಡುತ್ತೆ ಅಲ್ವಾ. ನಾವು ಧೈರ್ಯದಿಂದ ಇರ್ತೀವಿ, ಈ ರೀತಿಯಲ್ಲಿ ನಾನು ಇರಬೇಕು. ಅನೇಕ ಟೆಂಪ್ಟೇಷನ್ಸ್ ಯಾರಿಗೆ ಬರುತ್ತಂದ್ರೆ ಇಲ್ಲಿರುವಂತ ಯವನಸ್ಥರಿಗೆ ಅಲ್ವಾ, ಇಲ್ಲಿರುವಂತ ಯವನಸ್ಥರ ಸಹೋದರಿ ಸಹೋದರರು. ನಾವು ಈ ಲೋಕದಲ್ಲಿ ಹೋಗ್ಬೇಕಾದಾಗ ಅನೇಕ ಪಾಪವಾದ ಕಾರ್ಯಗಳು ನಮ್ಮ ಸುತ್ತಲೂ ನಡೀತಾ ಇದೆ. ಇವಾಗ ಇರುವಂತ ಟೆಕ್ನಾಲಜಿಗೆ ಕೈಯಲ್ಲಿನೇ ನಾವೇನು ಇದೆ, ಒಳ್ಳೆ ಪಾಪ ಮಾಡೋದಕ್ಕೆ ಮೊಬೈಲ್ ಫೋನ್ಸ್ ಇದೆ. ಆದ್ರೆ ಕ್ರೈಸ್ತ ಜೀವಿತರಾಗಿರುವಂತ ನಾವು ಇದರಲ್ಲಿ ತುಂಬಾ ಸೂಕ್ಷ್ಮವಾಗಿರಬೇಕು. ಒಂದೊಂದು ಯವನಸ್ಥರು ನಮ್ಮ ಜೀವಿತದಲ್ಲಿ ಕಲಿಯಬೇಕಾದ ಒಂದು ಕಾರ್ಯ ಏನಂತಂದ್ರೆ, ಹೆಚ್ಚಾಗಿ ದೇವರ ಸಮ್ಮುಖದಲ್ಲಿ ಲೋಕದ ಸ್ನೇಹಿತರಿಗಿಂತಲೂ ಲೋಕದ ಪ್ರೀತಿಯಕ್ಕಿಂತಲೂ ನಾವು ಹೆಚ್ಚಾಗಿ ಪ್ರೀತಿ ಇಡಬೇಕಾಗಿರೋದು ಯಾರಿಗೆ? ಯೇಸು ಸ್ವಾಮಿ ಹತ್ರ. ಆತನ ಐಕ್ಯ ಜಾಸ್ತಿಯಾಗಿರ್ಬೇಕಾದಾಗ ಆತನು ನಮ್ಮ ಜೊತೆಯಲ್ಲಿ ಇರುವಂತ ಐಕ್ಯ ನಾವೇನ್ ಮಾಡ್ಬೇಕು, ಹೆಚ್ಚು ಮಾಡ್ಬೇಕು. ಅವಾಗಲೇ ಈ ಲೋಕವನ್ನು ಜಯಿಸಕ್ಕಾಗುತ್ತದೆ. ಆತನು ಈ ಭೂಮಿಯಲ್ಲಿ ಬಾಳಿದನು ಅಲ್ವಾ. ಈ ಭೂಮಿಯಲ್ಲಿ ಇರ್ಬೇಕಾದಾಗ ಆತನ ಒಂದು ಮಾತು ಹೇಳಿದರೆ ಏನಂತಂದ್ರೆ, ನಾನು ಈ ಲೋಕವನ್ನು ಜಯಿಸಿದ್ದೇನೆ, ಅದಕ್ಕಾಗಿ ನೀವು ಏನ್ ಮಾಡ್ಬೋದು, ಈ ಲೋಕವನ್ನು
ಜಯಿಸಬಹುದು. ನಿಮಗಿರುವಂತ ಟೆಂಪ್ಟೇಷನ್ಸ್, ನಿಮಗಿರುವಂತ ಕಾರ್ಯವನ್ನು ಜಯಿಸೋದಕ್ಕೆ ಯೇಸು ನಿಮ್ಗೆ ಸಹಾಯ ಮಾಡ್ತಾರೆ. ಆದ್ರೆ ಅದನ್ನು ಜಯಿಸಬೇಕಂದ್ರೆ ಒಂದೊಂದು ಯವನಸ್ಥರು ಮಾತ್ರವಲ್ಲದೆ ಇಲ್ಲಿರುವಂತೆ ಎಲ್ಲರೂ ಅನೇಕ ಸಮಯ ದೇವರ ಸಮ್ಮುಖದಲ್ಲಿ ಕಲಿಯುವಂತರಾಗಿರಬೇಕು. ಪ್ರಾರ್ಥನೆ ಮಾಡುವಂತ ಸಹೋದರಿಯರಾಗಿ, ಪ್ರಾರ್ಥನೆ ಮಾಡುವಂತ ಸಹೋದರರಾಗಿ ನಾವು ನಮ್ಮ ಜೀವಿತದಲ್ಲಿ ಬಾಳಬೇಕಾದಾಗ ಸಮಸ್ಯೆ ನೋಡಿ, ನಮಗಿರುವಂತ ಸಾಲವನ್ನು ನೋಡಿ, ನಮಗಿರುವಂತ ವ್ಯಾಧಿ ನೋಡಿ ನಾವು ಭಯ ಬೀಳೋದಿಲ್ಲ, ನಾವು ಸೋತು ಹೋಗೋದಿಲ್ಲ. ಯಾವಾಗ ನಾವು ತುಂಬಾ ದೇವರಿಗೆ ನಮಗೆ ಐಕ್ಯ ಹೆಚ್ಚಾಗುತ್ತದೋ ಅವಾಗ ನಮ್ಮ ನಂಬಿಕೆ ಯಾರ ಮೇಲೆ ಇರುತ್ತೆ? ದೇವರ ಮೇಲೆ ಇರುತ್ತೆ. ಅವಾಗ ಏನ್ ಬಂದ್ರೇನೋ ನಾವ್ ಏನ್ ಹೇಳ್ತೀವಿ ಗೊತ್ತಾ? ಯೇಸು ಸ್ವಾಮಿ ನನ್ನ ಜೊತೆಯಲ್ಲಿದ್ದಾರೆ, ಆತನ ಎಲ್ಲವನ್ನು ನೋಡ್ಕೊಳ್ತಾರೆ. ಇವಾಗ ಒಂದು ಎಕ್ಸಾಂಪಲ್ ಹೇಳಿದ್ದೆ ಅಲ್ವಾ, ನಮ್ಮ ಫ್ರೆಂಡ್ಸ್ ಇದ್ದಾರೆ, ಒಬ್ರಿಗೆ ಏನಂತಂದ್ರೆ ನಾನು ಇದೀನಿ, ನೀನ್ ಭಯ ಬೀಳ್ಬೇಡ, ನಾನು ಬಂದ್ರೆ ನಿನ್ ಹೆಲ್ಪ್ ಮಾಡ್ತೀನಿ. ನಮ್ಗೆ ಒಂದು ಫ್ರೆಂಡ್, ಕ್ಲೋಸ್ ಫ್ರೆಂಡ್ ಇದ್ದಾರೆ ಅಂದ್ರೆ ನಾನು ಇದೀನಿ, ನೀನ್ ಭಯ ಬೀಳ್ಬೇಡ ಅಂದ್ರೆ ನಮ್ಮ ಹೃದಯದಲ್ಲಿ ಹಿಂಗಿರುತ್ತೆ, ಅದು ಸಂತೋಷ ಅಲ್ವಾ? ಆ ಅಕ್ಕ ನನಗೆ ಬಂದ್ರು, ನನಗೆ ಕಷ್ಟ ಇದೆ, ನನಗೆ ಇಷ್ಟು ಸಾಲ ಇದೆ, ನನಗೆ ಸಹಾಯ ಮಾಡ್ತೀನಿ ಅಂತ ಅಂದಷ್ಟು ನಮ್ಮ ಮುಖದಲ್ಲಿ ಒಂದು ಸಂತೋಷವಾಗಿರುತ್ತೆ ಅಲ್ವಾ? ಅಂದ್ರೆ ಅವ್ರು ಮಾತು ಕೊಡ್ತಾರೆ, ಕೆಲವು ಸಮಯದಲ್ಲಿ ತಪ್ಪಿ ಹೋಗ್ತಾರೆ. ಆದ್ರೆ ಯೇಸು ಸ್ವಾಮಿ ಯುಗಾಂತರಕ್ಕೂ ನಮ್ಮ ಜೊತೆಲಿ ಇರುವಂತ ಯೇಸು ಸ್ವಾಮಿ ಯಾವ ಸಮಯದಲ್ಲೂ ನೀವು ಕೂಗಿದ್ರೂ ಆತನು ನಿಮ್ಮ ಪಕ್ಕಕ್ಕಿದ್ದು ಇರುವಂತ ಎಲ್ಲ ಕಾರ್ಯಗಳನ್ನು ಅದಕ್ಕೆ ನಾವು ಮಾಡ್ಬೇಕಾಗಿರುವಂತದ್ದು ಒಂದೇ ಒಂದು ಕಾರ್ಯ ಏನಂತಂದ್ರೆ ಆತನ ಸಮ್ಮುಖದಲ್ಲಿ ತುಂಬೊತ್ತು ಕಾದು ಆತನ ಹತ್ರ ಪ್ರಾರ್ಥನೆ ಮಾಡಬೇಕು. ನೀವು ಹೇಳ್ಬೋದು, ಯಾವಾಗ ನೋಡಿದ್ರೇನು ಪ್ರಾರ್ಥನೆ ಮಾಡ್ತಾ ಇದ್ರೆ ನಮ್ ಕೆಲ್ಸಕ್ಕೆ ಹೆಂಗ್ ಹೋಗ್ಲಿ, ಪ್ರಾರ್ಥನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ ಕುಟುಂಬವನ್ನು ಹೆಂಗ ನೋಡ್ಕೊಳ್ಳಿ ಅನ್ನುವಂತ ಒಂದು ಪ್ರಶ್ನೆ ಕೆಲವೊಬ್ಬರಲ್ಲಿ ಇದೆ. ಮಕ್ಕಳು ನೋಡಿದ್ರೆ ಗೊತ್ತಾಗುತ್ತೆ. ಹಂಗಂದ್ರೆ ಯಾವಾಗ ನೋಡಿದ್ರೇನು ಪ್ರಾರ್ಥನೆ ಮಾಡ್ತಾನೆ ಇರಬೇಕು. ಪೌಲ್ ಹೇಳ್ತಾರೆ, ಯಾವಾಗ್ಲೂ ಪ್ರಾರ್ಥನೆಯ ಥಿಂಕಿಂಗ್ ಅಲ್ಲಿ ಇರಬೇಕು ಅಂತಂದ್ರೆ ಏನು ಅಂದ್ರೆ, ಯಾವಾಗ್ಲೂ ನೀವು ಕೆಲಸ ಮಾಡ್ಬೇಕಾದಾಗ್ಲೂ ಸರಿ, ನೀವು ಹೊರಗಡೆ ಹೋಗ್ಬೇಕಾದಾಗ್ಲೂ ಸರಿ, ನೀವು ಕಾಲೇಜಿಗೆ ಹೋಗ್ಬೇಕಾದಾಗ, ಸ್ಕೂಲಿಗೆ ಹೋಗ್ಬೇಕಾದಾಗ, ಎಲ್ಲಿಗೆ ಹೋಗ್ಬೇಕಾದಾಗ್ಲೂ ನೀವು ಯೇಸು ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿಕೊಂಡ ನಿಮ್ ಮನಸ್ಸಲ್ಲಿ ಅದನ್ನು ಸ್ತುತಿಸುತ್ತಾ, ಅದನ್ನು ಹೊಗಳುತ್ತಾ ನೀವು ಹೋಗ್ಬೇಕಾದಾಗ ಬರ್ಬೇಕಾದಾಗ ಅದನ್ನು ಹೊಗಳುವುದು, ಅದನ್ನು ಸ್ತುತಿಸುವುದೇ ಒಂದು ಪ್ರಾರ್ಥನೆ. ಹಲ್ಲೆಲೂಯಾ. ಅದರ ಐಕ್ಯ ಎಷ್ಟು ಒಂದು ಫ್ರೆಂಡ್ಶಿಪ್ ಒಳಗಡೆ ಯಾರು ತುಂಬಾ ಕ್ಲೋಸ್ ಆಗಿರ್ತಾರೋ ಅವ್ರು ನೋಡ್ಬಹುದು, ಅವ್ರನ್ನ ಮುಖ ನೋಡ್ಬಿಟ್ಟೆ ನಾವು ಕಂಡುಹಿಡಿಬಹುದು, ಇವತ್ತೇನೇನ್ ಸಪ್ಪಗಿದೆ, ಏನಾದ್ರು ಸಮಸ್ಯೆನಾ, ನಿನ್ಗೆ ಏನಾದ್ರು ಆಗಿದೆನಾ ಅಂತ ನಾವು ಕಂಡುಹಿಡಿತೀವಿ. ತುಂಬಾ ಕ್ಲೋಸ್ ಆಗಿರೋದು ನೋಡಿದ್ರೆ ಮಾತ್ರ ಕಂಡುಹಿಡಿಯಕ್ಕಾಗುತ್ತೆ. ಇವತ್ತು ಬಂದು ನೋಡಿದ್ದೇನೆ ಅಂತಂದ್ರೆ ಗೊತ್ತಾಗಲ್ಲ. ಯಾರು ತುಂಬಾ ಕ್ಲೋಸ್ ಆಗಿರ್ತಾರೆ ಎಮನಸ್ಸಲ್ಲಿ ನೋಡ್ಬೋದು, ಟೆಕ್ಸ್ಟ್ ಅಲ್ಲೇ ಕಂಡುಹಿಡಿದ್ಬಿಡ್ತೀವಿ ಅಲ್ವಾ? ಏನೋ ಇವತ್ತು ಟೆಕ್ಸ್ಟ್ ಡಿಫ್ರೆಂಟ್ ಆಗಿದೆ, ಸರಿ ಟೆಕ್ಸ್ಟ್ ಮಾಡ್ತಾ ಇಲ್ಲ, ಏನಾಯ್ತು, ನಿಮ್ಗೆ ಏನಾದ್ರು ಸಮಸ್ಯೆನಾ ಐಡೆಂಟಿಫೈ ಮಾಡ್ತೀರಾ ಇಲ್ವಾ? ಇಲ್ಲಿರುವಂತ ಎಮನಸ್ಸರು ಐಡೆಂಟಿಫೈ ಮಾಡ್ತೀರಾ ಇಲ್ವಾ? ಇಲ್ಲಿರುವಂತ ಸಹೋದರಿಯರು ಐಡೆಂಟಿಫೈ ಮಾಡ್ತೀವಲ್ವಾ? ಒಬ್ರು ಸಪ್ಪಗಾಗಿ ಕಾಲೇಜಿಗೆ ಬಂದ್ಬಿಟ್ರೆ, ಏನ್ ಇವತ್ತು ಸಪ್ಪಗಾಗಿದ್ಯಾ, ಏನಾದ್ರು ಪ್ರಾಬ್ಲಮಾ, ಏನಾದ್ರು ಸಮಸ್ಯೆನಾ, ಅದನ್ನ ಹೆಂಗ ಕಂಡುಹಿಡಿತೀವಿ ಅಂದ್ರೆ ನಿಮ್ಮಿಬ್ರು ಒಳಗಡೆ ಇರುವಂತ ಐಕ್ಯ, ನಿಮ್ಮಿಬ್ಬರು ಒಳಗಡೆ ಇರುವಂತ ಒಂದು ಅಂಡರ್ಸ್ಟ್ಯಾಂಡಿಂಗ್. ಆ ಐಕ್ಯ ಯಾವ ರೀತಿಯಲ್ಲಿ ಬಂತು? ಯಾವಾಗೋ ಒಂದ್ಸಲ ಅಮಾವಾಸ್ಯೆ ಹುಣ್ಣಿಮೆ ಒಂದ್ಸಲ ಮಾತಾಡಿದ್ರೆ ಮಾತ್ರ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತಾ? ಇಲ್ಲ. ದಿನ ಅವ್ರ ಜೊತೆಯಲ್ಲಿ ಮಾತಾಡೋದು, ಅವ್ರ ಹತ್ರ ಟೈಮ್ ಸ್ಪೆಂಡ್ ಮಾಡ್ಬೇಕಾದಾಗ, ಅವ್ರ ಜೊತೆಯಲ್ಲಿ ಇರ್ಬೇಕಾದಾಗ ಅವ್ರ ಒಳಗಡೆ ಇರುವಂತ ಸ್ವಭಾವವನ್ನು ನಮ್ಗೆ ತಿಳಿಯಲ್ಪಡುತ್ತದೆ ಅಲ್ವಾ? ಗೊತ್ತಾಗುತ್ತದೆ ಅವರು ಯಾವ ರೀತಿಯಲ್ಲಿದ್ದಾರೆ. ಈಗ ಯಾವಾಗ್ಲೂ ಈಗ ಸಂತೋಷವಾಗಿರೋರು ಟಕ್ಕಂತ ಸಪ್ಪಗಾಗಿದ್ದಾರಲ್ವಾ, ಅಂದ್ರೆ ಏನೋ ಸಮಸ್ಯೆವಿದೆ. ಯಾಕಂದ್ರೆ ತುಂಬಾ ಅವ್ರ ಹತ್ರ ಸಮಯವನ್ನು ಕಳೆಯಬೇಕಾದಂತೆ ನಮ್ಗೆ ಗೊತ್ತಾಗುತ್ತೆ ಅವ್ರಿಗೆ ಏನ್ ಸಮಸ್ಯೆ ಇದೆ ಅಂತ. ಅವ್ರ ಮುಖವನ್ನು ನೋಡಿ ನಾವು ಕಂಡುಹಿಡಿಯಬಹುದು, ಅವ್ರ ಟೆಕ್ಸ್ಟ್ ನೋಡಿ ಕಂಡುಹಿಡಿಯಬಹುದು, ಅವ್ರ ಮಾತು ವಿತ್ತದಲ್ಲಿ ನೋಡಿ ನಾವು ಕಂಡುಹಿಡಿಯಬಹುದು. ಅದೇ ರೀತಿಯಲ್ಲಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯೇಸು ಸ್ವಾಮಿ ಹತ್ರ ಎಷ್ಟು ನಾವು ಹತ್ರ ಹೋಗ್ತೀವೋ ಅವಾಗ ಯೇಸು ಸ್ವಾಮಿಗೆ ನಮಗೆ ಗೊತ್ತು, ಯೇಸು ಸ್ವಾಮಿ ಯಾವ ಸಮಯದಲ್ಲಿ ನಾನು ಸಹಾಯ ಮಾಡಬೇಕು. ವಚನ ಹೇಳ್ತಾ ಇದೆ ಏನಂತಂದ್ರೆ, ನಾನು ನಿನ್ನ ಹೃದಯ ಆಳವನ್ನು ನಾನು ಅರಿತಿದ್ದೇನೆ. ನೀನು ಪ್ರಾರ್ಥನೆ ಮಾಡೋದಕ್ಕೆ ಮುಂಚೆನೆ ನೀನು ಏನು ಪ್ರಾರ್ಥನೆ ಮಾಡ್ತಾ ಇದೀಯ ಅಂತ ನನಗೆ ತಿಳಿದಿದೆ. ಅಂದ್ರೆ ಆ ಐಕ್ಯ ಬರಬೇಕು ಅಂತಂದ್ರೆ, ಕ್ರೈಸ್ತನಲ್ಲಿ ಆ ಐಕ್ಯ ಬರಬೇಕು ಅಂದ್ರೆ ನಾವು ಮೊದಲಾಗಿ ಮಾಡಬೇಕಾಗಿರುವಂತ ಕಾರ್ಯ ಏನಂತಂದ್ರೆ, ಅನೇಕ ಸಮಯ ಪೂರ್ತಿ ದೇವರ ಸಮ್ಮುಖದಲ್ಲಿ ನಾವು ಕಾಯುವಂತ ಮಕ್ಕಳಾಗಿ ನಾವು ಜೀವಿಸಬೇಕು. ಹಲ್ಲೆಲೂಯಾ. ಎಷ್ಟು ಮಂದಿ ಹೇಳ್ತೀರಿ, ನಾನು ಯೇಸು ಸ್ವಾಮಿಗೆ ಅಟ್ಲೀಸ್ಟ್ ನಾನು ದಿನದಲ್ಲಿ 1 ತಾಸಾದ್ರೂ, ಅಟ್ಲೀಸ್ಟ್ ಒಂದು 10 ನಿಮಿಷವಾದ್ರೂ ನಾನು ದೇವರ ಸಮ್ಮುಖದಲ್ಲಿ ನಾನು ಕಾಯ್ತೇನೆ, ಯೇಸು ಸ್ವಾಮಿ ಸಮ್ಮುಖದಲ್ಲಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ಗಮನಿಸ್ತಾರೆ
ಎಷ್ಟು ಮಂದಿ ಹೇಳ್ತೀರಿ ಯೇಸು ಸ್ವಾಮಿ ಸಮ್ಮುಖದಲ್ಲಿ ನಾನು ಕಾಯ್ತೇನೆ? ಒಪ್ಪಿಸಿ ಕೊಡ್ತೀರಾ? ಯೇಸು ಸ್ವಾಮಿಗೋಸ್ಕರ ನೀವು ಏನಾದ್ರೂ ಮಾಡ್ಬೇಕು ಅಂತ ಆಸೆ ಇದೆನಾ? ಎಸ್, ಅದು ಶಬ್ದವಾಗಿ ಯೇಸು ಸ್ವಾಮಿಗೋಸ್ಕರ ನಾವು ಏನಾದ್ರೂ ಮಾಡಬೇಕಂದ್ರೆ ನಾವು ಸಪ್ಪಗಾಗಿ ಮಾಡ್ತೀನಿ ಅಂತಂದ್ರೆ ಅದ್ರಿಗೆ ಗೊತ್ತಾಗುತ್ತೆ ಇಷ್ಟ ಆಗುತ್ತಾ ಅಂತ. ಅದೇ ಮಾಡ್ತೀನಿ. ಚಿಕ್ಕ ಮಕ್ಳು ನೋಡಿ ನಾನು ಚಾಕ್ಲೇಟ್ ಕೊಡ್ತೀನಿ ಅಂತಂದ್ರೆ ಸಂತೋಷವಾಗಿ ಅಂತ ಸಂತೋಷವಾಗಿ ಬರ್ತಾರೆ ಅಲ್ವಾ? ಯಾಕಂದ್ರೆ ಅದು ಅವ್ರಿಗೆ ಬೇಕಾಗಿದೆ. ಅದೇ ರೀತಿಲಿ ಯೇಸು ಸ್ವಾಮಿ ನಾನು ಏನಾದ್ರೂ ಮಾಡ್ತೀನಿ ಅಂತಂದ್ರೆ ನಮ್ಮ ಶಬ್ದ ಯಾವ ರೀತಿಯಲ್ಲಿ ಇರ್ಬೇಕಂದ್ರೆ ಹೌದು ನಾನು ಮಾಡ್ತೇನೆ. ಯೇಸು ಸ್ವಾಮಿಗೋಸ್ಕರ ಜೀವಿಸ್ತೀರಾ ಅಂತ ಕೇಳಿದಾಗ ಒಂದೊಂದು ಯಮನಸ್ಥರು ವೈರಾಗ್ಯವಾಗಿ ಪೌಲನ ರೀತಿಯಲ್ಲಿ ಏನಾದ್ರೇನು ಸರಿ, ನನ್ನ ಜೀವಿತದಲ್ಲಿ ಏನ್ ನಡೆದ್ರೇನು ಸರಿ, ಮರಣ ಬಂದ್ರೇನು ಸರಿ, ಏನಾದ್ರೇನು ಸರಿ, ದೇವರ ಚಿತ್ತವನ್ನು ನೆರವೇರಿಸುತ್ತೇನೆ, ಎಲ್ಲಿ ಹೋದ್ರೇನು ಯೇಸುನೇ ನಿಜವಾದ ದೇವರಂತ ಪೌಲು ಧೈರ್ಯವಾಗಿ ಬೋಧಿಸಿದ್ರಂತ ವೇದದಲ್ಲಿ ನೋಡಬಹುದು. ಆ ವೈರಾಗ್ಯ ಒಂದೊಂದು ಯಮನಸ್ಥರ ಜೀವಿತದಲ್ಲಿ ಇರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದೊಂದು ಯಮನಸ್ಥರು ಪೌಲನ ರೀತಿಯಲ್ಲಿ, ಪೇತ್ರನ ರೀತಿಯಲ್ಲಿ ಏನೇ ಆದ್ರೇನು ಸರಿ, ನನ್ನ ಜೀವ ಹೋದ್ರೇನು ಸರಿ, ಸತ್ರೆ ಯೇಸುಗಾಗಿ, ಬದುಕಿದ್ರೆ ಯೇಸುಗಾಗಿ ಅನ್ನುವಂತ ವೈರಾಗ್ಯ ಯಾವ ಒಳಗಡೆ ಇರಬೇಕು? ಒಂದೊಂದು ಯಮನಸ್ಥರ ಮಾತ್ರ ಅಲ್ಲದಂತೆ ಇಲ್ಲಿರುವಂತ ಒಬ್ಬೊಬ್ಬರ ಜೀವಿತದಲ್ಲಿ ಯೇಸುಗಾಗಿ ನಾನು ಏನಾದ್ರೂ ನಾನು ಮಾಡ್ತೇನೆ. ಈ ದಿನದಲ್ಲಿ ನಾವು ಜೀವಂತವಾಗಿದ್ದೇವೆ ಅಂದ್ರೆ ಆತನ ಕೃಪೆ. ಒಂದು ನಿಮಿಷ ಆಲೋಚನೆ ಮಾಡಿ ನೋಡಿ, ಎಷ್ಟು ಮಂದಿ ಗುಂಪು ಗುಂಪಾಗಿ ಕೊರೋನಾ ಟೈಮ್ ಅಲ್ಲಿ ಸತ್ತೋದ್ರು, ಆದ್ರೆ ಯೇಸು ಸ್ವಾಮಿ ನಮ್ಮ ಜೀವಂತವಾಗಿ ಇಟ್ಟಿದ್ದಾರೆ ಅಂತಂದ್ರೆ ಯಾರ ಕೃಪೆ? ಯಾರ ಕೃಪೆ? ದೇವರ ಕೃಪೆ. ಎಂದಿಗೂ ನಾವು ಸತ್ತಿರಬೇಕಾಗಿತ್ತು, ಆದ್ರೆ ಈ ದಿನದಲ್ಲಿ ನಮಗೆ ಜೀವವನ್ನು ಕೊಟ್ಟು ಈ ದಿನದಲ್ಲಿ ದೇವರ ಸಮ್ಮುಖದಲ್ಲಿ ಕೂತ್ಕೊಂಡು ಸ್ತುತಿಸುವುದಕ್ಕೆ, ಆರಾಧನೆ ಮಾಡುವುದಕ್ಕೆ ದೇವರು ಕೃಪೆ ಕೊಟ್ಟಿದ್ದಾರೆ ಅಂದ್ರೆ ಅದು ಆತನ ಕೃಪೆ, ಆತನ ದಯೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಭಾರತ ದೇಶದಲ್ಲೇ ನಾವು ನೋಡಬಹುದು, ಆಸಾಂ ಅನ್ನುವಂತ ಸ್ಟೇಟ್ ಅಲ್ಲಿ ನಾವು ನೋಡಬಹುದು, ಕ್ರೈಸ್ತರಿಗೆ ಸ್ವತಂತ್ರವಾಗಿ ಬೋಧನೆ ಮಾಡುವುದಕ್ಕೆ ಅವರಿಗೆ ಆಗ್ತಾ ಇಲ್ಲ. ಅನೇಕ ಸೇವಕರನ್ನು ಸಾಯಿಸಿದ್ದಾರೆ, ಅನೇಕ ಬಿಲಿವರ್ಸ್ ಅನ್ನು ಸಾಯಿಸಿದ್ರೆ. ಆದ್ರೆ ಈ ದಿನದಲ್ಲಿ ಇಷ್ಟು ಫ್ರೀ ಆಗಿ, ಇಷ್ಟು ಧೈರ್ಯವಾಗಿ ಬೋಧಿಸುತ್ತಾ, ನೀವೆಲ್ಲರೂ ಕುತ್ಕೊಂಡು ಕೇಳುತ್ತಾ, ಯೇಸು ಸ್ವಾಮಿನ ನಾವು ನಂಬುತ್ತಾ ಜೀವಂತವಾಗಿಟ್ಟಿದ್ದಾರೆ ಅಂದ್ರೆ ದೇವರ ಕೃಪೆ ನಮ್ಮ ಮೇಲೆ ಇದೆ. ಹಲ್ಲೆಲೂಯಾ. ಆತನು ನಮ್ಮ ಮೇಲೆ ಇಟ್ಟಿರುವಂತ ಚಿತ್ತ ನೆರವೇರುವವರೆಗೂ ನಮಗೆ ಏನು ಆಗೋದಿಲ್ಲ. ಹಲ್ಲೆಲೂಯಾ. ಇರುವಂತ ಒಬ್ಬೊಬ್ಬರಿಗೂ ನಾನು ಹೇಳುವಂತ ಒಂದು ಕಾರ್ಯ ಏನಂತಂದ್ರೆ, ಎಸ್ಪೆಷಲಿ ಒಂದೊಂದು ಯೌವನಸ್ಥರಿಗೆ ನಾನು ಹೇಳುವಂತ ಒಂದೊಂದು ಕಾರ್ಯವೇನಂದ್ರೆ, ಯೌವನಸ್ಥ ಕಾಲದಲ್ಲಿ ಪರಿಶುದ್ಧವನ್ನು ಕಾದುಕೊಳ್ಳುವುದಕ್ಕೆ ನೀವು ಮರೆಯಲೇಬಾರದು. ಒಂದೊಂದು ಯೌವನಸ್ಥರು ಪರಿಶುದ್ಧವನ್ನು ಕಾದುಕೊಳ್ಳುವುದಕ್ಕೆ ನೀವು ಮರೆಯಲೇಬಾರದು. ಬಾಳಿದ್ರೆ ಯೇಸು ಸ್ವಾಮಿಗೋಸ್ಕರ ಎಲ್ಲರಿಗೂ ನಾವು ಎಕ್ಸಾಂಪಲ್ ಆಗಿ ಜೀವಿಸಬೇಕು. ಯಾವ ರೀತಿಯಲ್ಲಿ ನಾವು ಜೀವಿಸಬೇಕು? ಎಕ್ಸಾಂಪಲ್ ಆಗಿ. ನಿಮ್ಮನ್ನ ನೋಡಿದ್ರೆ ಈ ಹುಡುಗ, ಯೌವನಸ್ಥ ಹುಡುಗ, ಈ ಹುಡುಗ ಯಾವ ಕೆಟ್ಟ ಚಟುವಟಿಕೆನೇ ಇಲ್ಲ, ಈತ ಕ್ರೈಸ್ತನಪ್ಪ. ನಾವು ಕ್ರೈಸ್ತರು ಅಂತ ಹೆಸರು ಮಾತ್ರ ಇಟ್ಟುಕೊಳ್ಳದಂತೆ ಕ್ರೈಸ್ತನ ರೀತಿಯಲ್ಲಿ ನಾವು ಒಬ್ಬೊಬ್ಬರು ಜೀವಿಸುವಂತವರಾಗಿರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನೋಡಬಹುದು ಆರ್ಮಿಯಲ್ಲಿ ಒಂದೊಂದು ಆರ್ಮಿ ಸೋಲ್ಜರ್ಸ್ ಆಗಿರ್ಲಿ, ಆರ್ಮಿ ಆಫೀಸರ್ಸ್ ಆಗಿರ್ಲಿ, ಅವರು ಈ ಲೋಕಕ್ಕಾಗಿ, ಈ ಲೋಕದ ದೇಶ ಕಾಪಾಡುವುದಕ್ಕಾಗಿ ತನ್ನ ಜೀವವನ್ನು ಅಲ್ಪವಾಗಿ ಎನ್ನಿಸಿಕೊಂಡು ತನ್ನ ಜೀವ ಕೊಡುವುದಕ್ಕೂ ಆತನು ಭಯ ಪಡೋದಿಲ್ಲ. ನೋಡಿದೀರಾ ಅಲ್ವಾ? ತನ್ನ ಜೀವವನ್ನು ಕೊಡುವುದಕ್ಕೆ ಕೂಡ ಆತನು ಭಯ ಪಡೋದಿಲ್ಲ. ಯಾಕಂದ್ರೆ ನನ್ನ ಭಾರತ ದೇಶ ಅನ್ನುವಂಥ ಒಂದು ವೈರಾಗ್ಯ ಆತನ ಒಳಗಡೆ ಇರುತ್ತದೆ. ಅದಕ್ಕೆ ಅವರು ಜೀವವನ್ನ ಅಲ್ಪವಾಗಿ ಎನ್ನಿಸಿಕೊಂಡು ನನ್ನ ದೇಶಕ್ಕಾಗಿ ನಾನು ಏನಾದ್ರೂ ಮಾಡಬೇಕು ಅಂತ ಅವರು ಅಲ್ಲಿ ಹೋಗಿ ತನ್ನ ಜೀವವನ್ನೇ ಅನೇಕರು ಕೊಟ್ಟಿದ್ದಾರೆ. ನಮ್ಮ ಭಾರತ ದೇಶಕ್ಕಾಗಿ, ನಮ್ಮ ದೇಶವನ್ನು ಕಾಪಾಡಬೇಕು ಅಂತ ತನ್ನ ಜೀವವನ್ನು ಕೊಡಬೇಕಾದಾಗ ಈ ದಿನದಲ್ಲಿ ಒಂದೊಂದು ಯೌವನಸ್ಥರಾಗಿರುವಂತ ನಮ್ಮನ್ನು ಜೀವಂತವಾಗಿ ಇಟ್ಟಿದ್ದಾರೆ ಅಂದ್ರೆ ಸುಮ್ಮನೆ ನಾವು ಬಂದೀವಿ ಇದ್ದೀವಿ ಅಂತ ಇರುವುದಕ್ಕಾಗಿ ಅಲ್ಲ, ಒಬ್ಬೊಬ್ಬರು ಯೇಸು ಸ್ವಾಮಿಗಾಗಿ, ಯೇಸುಗಾಗಿ ಜೀವಿಸುವುದಕ್ಕೆ, ವೈರಾಗ್ಯವಾಗಿ ಜೀವಿಸುವುದಕ್ಕೆ, ಎಲ್ಲಿ ಹೋದ್ರೇನು ಯೇಸುನೇ ನಿಜವಾದ ದೇವರು ಅನ್ನುವಂತ ಮಾತನ್ನು ಹೇಳುವುದಕ್ಕೆ ನಾಚಿಕೆ ಪಡದಂತೆ ನಾವು ಹೇಳುವುದಕ್ಕಾಗಿಯೇ ಯೇಸು ಸ್ವಾಮಿ ದಿನದಲ್ಲಿ ನಮಗೆಲ್ಲರಿಗೂ ಜೀವವನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ನೀವು ಅನ್ಕೊಳ್ಬಹುದು ಸುವಾರ್ತೆ ಹೇಳುವುದು ಬೇರೆ ಪಾಸ್ಟರ್ಗೆ ಮಾತ್ರನೇ, ಪಾಸ್ಟರ್ ಅಮ್ಮಗೆ ಮಾತ್ರನೇ, ಅವ್ರಿಗೆ ಮಾತ್ರನೇ, ಅವ್ರ ಕುಟುಂಬಕ್ಕೆ ಮಾತ್ರನೇ ಅಂತ ಅಲ್ಲ. ವಚನ ಹೇಳ್ತಾ ಇದೆ, ಪೌಲನು ಸುಂದರವಾಗಿ ಹೇಳ್ತಾರೆ ಏನಂತಂದ್ರೆ, ಸುವಾರ್ತೆ ಹೇಳುವುದು ಎಲ್ಲರಿಗೂ ಬಿದ್ದಿರುವಂತ ಒಂದು, ಅದು ಕನ್ನಡದಲ್ಲಿ ಹಕ್ಕು.
ಎಲ್ಲರಿಗೆ ಒಂದು ಜವಾಬ್ದಾರಿ. ಪೌಲನು ಸುಂದರವಾಗಿ ಹೇಳ್ತಾ ಇದ್ದಾರೆ, ಅದು ಏನಂತಂದ್ರೆ ಒಬ್ಬೊಬ್ಬರಿಗೂ ಅವ್ರ ಮೇಲೆ ಬಿದ್ದಿರುವಂತ ಒಂದು ಹಕ್ಕು ಅಲ್ವಾ. ಅದು ನಾನು ಯೇಸು ಸ್ವಾಮಿ ಬಗ್ಗೆ ನಾನು ಹೋಗಿ ಸುವಾರ್ತೆ ಹೇಳಬೇಕು. ನನ್ನ ಜೀವಿತದಲ್ಲಿ ಮಾಡಿರುವಂತ ಅದ್ಭುತ ಇತರಿಗೆ ನಾನು ಹೋಗಿ ಹೇಳಬೇಕು. ಆ ಬರ್ತಿಗೆ ಕುರುಡನ್ನು ನೋಡಬಹುದು. ಆತನ ಜೀವಿತದಲ್ಲಿ ಅದ್ಭುತ ನಡೆದ ತಕ್ಷಣ ಆತನ ಸುಮ್ಮನೆ ಇರಲಿಲ್ಲ. ಕಣ್ಣು ಸಿಕ್ಕಿದಂತ ಅದನ್ನು ಸಂತೋಷವಾಗಿ ಹೋಗಿ ಯೋಚನೆ ಮಾಡಿ ನೋಡಿ. ಕಣ್ಣು ಸಿಕ್ಕಿದ ಮೇಲೆ ಅವ್ರು ನೋಡಿರ್ತಾನೆ, ಇದು ಏನು ಹೆಂಗಿದೆ, ಗಿಡ ಹಿಂಗಿದೆ, ಒಂಥರ ಇದೆ, ಓಡ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ಇದೇ ಮನುಷ್ಯನ. ಆತನಿಗೆ ಎಷ್ಟು ಒಂದು ಸಂತೋಷವಾಗಿರುತ್ತೆ. ಆತನು ಭಿಕ್ಷೆ ಬೇಡುವಂತವ್ರು ಎಲ್ಲರೂ ನೋಡಿರ್ತಾರೆ, ಹೋಗಿ ಕೇಳಿರ್ತಾರೆ, ಏನು ನಿನಗೆ ಹಿಂಗಿದ್ದೆ, ಇವತ್ತು ನೀನು ಕಣ್ ಕಾಣಿಸ್ತಿದೆ ಅಂದ್ರೆ ಆತನು ಓದೆ ಯಾರೋ ಏಸು ಅಂತಂದ್ರು ಕೂಗಿದ್ದೆ, ಕಣ್ಣು ಕೊಟ್ರು ಅಂತ ಸುಮ್ಮನೆ ಕೂತಿದ್ರ? ಇಲ್ಲ. ಅದೇ ಬಂದ್ಬಿಟ್ಟು ಅದು 4 ಗಾಸ್ಪಲ್ ಅಲ್ಲಿ ನಾವು ನೋಡಬಹುದು. ಆತ ಹೋಗಿ ಸಂತೋಷವಾಗಿ ಸುವಾರ್ತೆಯನ್ನು ಕೇಳಿದ್ರಂತ. ಎಲ್ಲಾ ಕಡೆ ಹೋಗ್ಬೇಕಾದಾಗ ಯೇಸು ಸ್ವಾಮಿ ನನಗೆ ಕಣ್ಣು ಕೊಟ್ಟನು, ಯೇಸು ಸ್ವಾಮಿ ನನ್ನ ಜೀವಿತದಲ್ಲಿ ಅದ್ಭುತ ಮಾಡಿದನು, ಯೇಸು ಸ್ವಾಮಿ ನನ್ನ ಜೀವಿತದಲ್ಲಿ ಅದ್ಭುತ ಮಾಡಿದನು ಅಂತ ಆತನು ಧೈರ್ಯದಿಂದ ಹೇಳಿದರು. ಅಂದ್ರೆ ನಮ್ಮ ಜೀವಿತದಲ್ಲಿ ಎಷ್ಟು ಅದ್ಭುತ, ನನ್ನ ಜೀವಿತದಲ್ಲಿ ಯೇಸು ಸ್ವಾಮಿ ಅದ್ಭುತನೇ ಮಾಡಿಲ್ಲ ಅನ್ನೋರು ಯಾರಾದ್ರೂ ಇದ್ದೀರಾ? ಯಾರು ಹೇಳಕ್ಕಾಗಲ್ಲ. ಈ ದಿನದಲ್ಲಿ ನಾವು ಜೀವಂತವಾಗಿದ್ದೀವಿ ಅಂದ್ರೇನೆ ಅದೇ ಒಂದು ದೊಡ್ಡ ಸಾಕ್ಷಿ. ಹಲ್ಲೆಲೂಯಾ. ಎಷ್ಟು ಕಣ್ಣೀರು ನಮ್ಮ ಜೀವಿತದಲ್ಲಿ ನೋಡಿ. ನೀವು ಕಳೆದು ಬಂದಂತ ದಿನಗಳನ್ನು ಒಂದ್ ಸ್ವಲ್ಪ ಹಿಂತಿರುಗಿ ನೋಡಿ. ಎಷ್ಟು ಕಣ್ಣೀರು, ಎಷ್ಟು ವ್ಯಾಧಿ, ಎಷ್ಟು ವೇದನೆ, ಎಷ್ಟು ದುಃಖ, ರೋಗದ ನಿಮಿತ್ತವಾಗಿ ಎಷ್ಟು ಕಣ್ಣೀರು ನಾವು ಸುರಿಸಿದ್ದೇವೆ. ನನ್ನನ್ನು ಯಾರು ಅರಿತುಕೊಳ್ಳಲಿಲ್ಲ. ಎಷ್ಟು ಸಾಲದ ನಿಮಿತ್ತವಾಗಿ ಅನೇಕ ಸಮಯದಲ್ಲಿ ಲೋಕದ ಪ್ರೀತಿಯನ್ನು ಹುಡುಕೊಂಡು ಹೋಗಿ ಆ ಪ್ರೀತಿ ನಮಗೆ ಸಿಗಲಿಲ್ಲ ಅನ್ಬೇಕಾದಾಗ ನಾವು ಎಷ್ಟು ಸಮಯದಲ್ಲಿ ಕಣ್ಣೀರಿನಿಂದ ಸುರಿಸಿ ಈ ಅಷ್ಟೇ ನನ್ನ ಜೀವಿತ ಮುಗಿತು, ನನ್ನ ಪ್ರೀತಿಸುವವರು ಯಾರು ಇಲ್ಲ, ನನ್ನ ಗಂಡ ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ, ನನ್ನ ಹೆಂಡತಿ ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ, ನನ್ನ ಮಕ್ಕಳು ನನ್ನ ಮಾತು ಕೇಳ್ತಾ ಇಲ್ಲ, ಅವ್ರ ಜೀವಿತ ಈ ರೀತಿಯಲ್ಲಿದೆ, ಅವ್ರ ಜೀವಿತ ಯಾವ ರೀತಿಯಲ್ಲಿ ಇರುತ್ತೆ, ಯವನಸ್ಥರು ನನ್ನ ಭವಿಷ್ಯ ಯಾವ ರೀತಿಯಲ್ಲಿ ಇರುತ್ತೆ, ನಾನು ಏನ್ ಮಾಡ್ತೇನೆ, ನಾನೀಗ ಏನ್ ಮಾಡ್ತೇನೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಒಬ್ಬೊಬ್ಬರ ಜೀವಿತದಲ್ಲಿ ಒಂದೊಂದು ಸಮಸ್ಯೆಗಳಿದೆ. ಆದ್ರೆ ಆ ಸಮಸ್ಯೆಗಿಂತಲೂ ನಮ್ಮ ಯೇಸು ಸ್ವಾಮಿ ಹೆಚ್ಚಿನವನಾಗಿದ್ದಾನೆ. ಹಲ್ಲೆಲೂಯಾ. ಆತನು ಅದ್ಭುತ ಮಾಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಆತನು ಈ ಭೂಮಿಗೆ ಯಾಕೆ ಬಂದಿದ್ದಾರೆ? ಪಾಪಿಯನ್ನು ರಕ್ಷಿಸುವುದಕ್ಕಾಗಿ ಈ ಭೂಮಿಗೆ ಬಂದಿದ್ದಾರೆ. ನಮ್ಮನ್ನು ಒಂದು ದಿನ ನಾವು ಪಾಪಿಯಾಗಿ ಈ ಭೂಮಿಯಲ್ಲಿ ನಾವು ಜೀವಿಸಿದ್ದೇವೆ. ಅನೇಕ ಸಾರಿ ನಾವು ದೇವರಿಗೆ ಇಷ್ಟವಿಲ್ಲದ ಕಾರ್ಯವನ್ನು ನಾವು ಮಾಡಿದ್ದೇವೆ. ಯವನಸ್ಥ ಕಾಲದಲ್ಲಿ ಯೇಸುವಿಗೆ ಇಷ್ಟವಿಲ್ಲದಂತ ಕಾರ್ಯಗಳು ಅನೇಕ ಸಾರಿ ದೇವರನ್ನು ಗಾಯಪಡಿಸುವ ರೀತಿಯಲ್ಲಿ ನಾವು ಮಾಡಿದ್ದೇವೆ. ಅನೇಕ ಸಮಯದಲ್ಲಿ ಯೇಸುವಿಗೆ ಇಷ್ಟವಿಲ್ಲದ ಕಾರ್ಯ ಮಾಡಿದ್ದೇವೆ. ಆದ್ರೆ ಯೇಸು ನಮ್ಮನ್ನು ತಲ್ಲದಂತೆ, ನಮ್ಮನ್ನು ಬೇಡ ಅಂತ ದೊಬ್ಬದಂತೆ ಆತನು ಹುಡುಕಿ ಬಂದು ಕಳೆದೋದಂತ ಕುರಿಯ ರೀತಿಯಲ್ಲಿ ಇದ್ದಂತ ನಮ್ಮನ್ನು ಆತನು ಕುರುಬನು ಹುಡುಕೊಂಡು ಬಂದು 100 ಕುರಿಯಲ್ಲಿ 1 ಕುರಿ ಕಳೆದು ಹೋಯ್ತು. ಆತನು ಹೋದ್ರೆ ಹೋಗ್ಲಿ, ಒಂದು ಹೋದ್ರೆ ಹೋಗ್ಲಿ ಅಂತ ಆತನು ಬಿಡಲಿಲ್ಲ. ಆ ಕುರುಬನು ಆತನು ಹುಡುಕೊಂಡು ಬಂದು ಆ ಕುರಿ ಸಿಕ್ಕಿದ ತಕ್ಷಣ ಆತನೊಳಗೆ ಅಷ್ಟು ಸಂತೋಷ. ಅದೇ ರೀತಿಯನ್ನೇ ಅನೇಕ ಸಮಯ ನಾವು ಕಳೆದೋದಂತ ಕುರಿಯ ರೀತಿಯಲ್ಲಿದ್ದಂತ ನಮ್ಮನ್ನು ಆತನು ಹುಡುಕೊಂಡು ಬಂದು ಈ ದಿನದಲ್ಲಿ ನಾವು ಜೀವಂತವಾಗಿ ಸಂತೋಷವಾಗಿದ್ದೇವೆ ಅಂದ್ರೆ ಆತನ ಕೃಪೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆತನ ಪ್ರೀತಿ, ಆತನ ಪ್ರೇಮ. ನಾವು ಪಾಪಿಯಾಗಿದ್ದೇವೆ ಅಂತ ನಮ್ಮನ್ನು ತಲ್ಲದಂತೆ, ಪಾಪಿಯಾಗಿದ್ರೇನೂ ಪರವಾಗಿಲ್ಲ, ಈಕೆ ನನಗೆ ಬೇಕು, ಈ ಮಗಳು ನನಗೆ ಬೇಕು, ಈ ಯವನಸ್ಥ ನನಗೆ ಬೇಕು, ಇದನ್ನ ಕೊಂಡು ನಾನು ಉಪಯೋಗಿಸುತ್ತೇನೆ. ಆತನು ಯೇಸು ಸ್ವಾಮಿ ಎದುರು ನೋಡುವಂತ ಒಂದೇ ಒಂದು ಕಾರ್ಯ ನಮ್ಮ ಜೀವಿತದಲ್ಲಿ ಏನಂತಂದ್ರೆ, ನಿನ್ನ ಹೃದಯದಲ್ಲಿ ಒಂದು ಚಿಕ್ಕ ಸ್ಥಳವನ್ನು ಕೊಡುತ್ತೀಯಾ? ನಿನ್ನ ಹೃದಯದಲ್ಲಿ ಒಂದು ಚಿಕ್ಕ ಸ್ಥಳವನ್ನು ಕೊಡುತ್ತೀಯಾ? ಈ ಯವ್ವನ ಕಾಲದಲ್ಲಿ ನಿನ್ನ ಹೃದಯದಲ್ಲಿ ನನಗೆ ಸ್ಥಳವನ್ನು ಕೊಡುತ್ತೀಯಾ? ಈ ಯವ್ವನ ವಯಸ್ಸಲ್ಲಿ ನೀನು ನನ್ನ ಹೃದಯದಲ್ಲಿ ಸ್ಥಳವನ್ನು ಕೊಡುತ್ತೀಯಾ? ನಾನು ನಿನ್ನನ್ನು ನಿನ್ನ ಜೊತೆಯಲ್ಲಿದ್ದು ನೀನು ಯಾವ ರೀತಿಯಲ್ಲಿ ನಡೆಯಬೇಕು ಅಂತ ಯೇಸು ಸ್ವಾಮಿ ನಮ್ಮನ್ನು ನಡೆಸುತ್ತಾರೆ. ಆತ ಎದುರು ನೋಡುವಂತ ಒಂದೇ ಒಂದು ಕಾರ್ಯ ಏನಂತಂದ್ರೆ, ನೀನು ನನ್ನನ್ನು ನಂಬು, ನೀನು ನನ್ನನ್ನು ನಂಬು, ನಾನು ನಿನ್ನ ಜೀವಿತದಲ್ಲಿ ಅದ್ಭುತವನ್ನು ಮಾಡ್ತೇನೆ. ಅದೇ ರೀತಿಯಲ್ಲಿ ಇನ್ನೊಬ್ಬರಿಗೆ ದೇವರು ಒಂದು ಅದ್ಭುತ ಮಾಡಿದ್ರು. ಅದು ಏನಂತಂದ್ರೆ, ಯೋಹಾನನು 5:5 ನಾವು ನೋಡಬಹುದು. ಯೋಹಾನನು 5:5 ಅಲ್ಲಿ 38 ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನಿದ್ದನು. ಅವನು ಬಿದ್ದಿರುವುದನ್ನು ಯೇಸು ಕಂಡು, ಅಲ್ಲಿ ಬಂದ್ಬಿಟ್ಟು 38 ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನ ಅಲ್ಲಿ ಇದ್ದವಂತ. ಆತಿಗೆ ಬಂದ್ಬಿಟ್ಟು ರೋಗಿ ಎಷ್ಟು ವರ್ಷ? 1 ವರ್ಷ 2 ವರ್ಷ ಇಲ್ಲ, 38 ವರ್ಷ
ಆಲೋಚನೆ ಮಾಡಿ ನೋಡಿ, ನಮಗೆ ಒಂದು ರೋಗ ಬಂದ್ರೆ, ಒಂದು ಜ್ವರ ಬಂದ್ರೆ ನಮ್ಗೆ ತಕ್ಕೊಳಕ್ ಆಗಲ್ಲ. ನಮಗೊಂದು ಸಮಸ್ಯೆ ಬಂದಿದ್ದಷ್ಟು, ಒಂದು ಹೊಟ್ಟೆ ನೋವು ಬಂದ್ರೆ ತಕ್ಷಣ ಕಾಲ್ ಹೋಗೋದು ಯಾರಿಗೆ? ಪಾಸ್ಟ್ರಿಗೆ. ತಕ್ಷಣ ಫೋನ್ ಮಾಡಿ, ಪಾಸ್ಟರ್ ಈ ರೀತಿಯಲ್ಲಿದೆ, ಅದು ತಕ್ಕೊಳಕ್ ಆಗಲ್ಲ. ಯಾವಾಗ ತಕ್ಷಣ ಅದ್ಭುತ ನಡಿಬೇಕು ಅಂತ ನಾವು ಎದುರು ನೋಡ್ತೇವೆ. ಈ ರೋಗಿ ನೋಡಬಹುದು, 38 ವರ್ಷದಿಂದ ಆತನು ರೋಗಿಯಾಗಿದ್ದರಂತ. ಆಲೋಚನೆ ಮಾಡಿ, ಎಷ್ಟು ಕಷ್ಟಪಟ್ಟಿರ್ತಾರೆ. 1 ವರ್ಷನ 2 ವರ್ಷನ, 38 ವರ್ಷದಿಂದ ಆತನ ರೋಗಿಯಾಗಿದ್ದನು. ಅವಾಗ ಯೇಸು ಸ್ವಾಮಿ ಆತನ ನೋಡಿ ಹೇಳ್ತಾ ಇದ್ದಾರೆ 8ನೇ ವಚನದಲ್ಲಿ, ನೀನು ಎದ್ದು ನಿನ್ನ ಹಾಸಿಗೆಯನ್ನು ಎತ್ತಿ ನೀನು ನಡೆ. ಆತ ನೋಡಿ ಹೇಳ್ದ, ರೋಗಿ ಬಂದ್ಬಿಟ್ಟು 38 ವರ್ಷದಿಂದ ರೋಗಿ ಆಗಿದ್ದಾನೆ, ಆತನಿಗೆ ಗೆದ್ದಲಕ್ಕಾಗ್ಲಿಲ್ಲ, ಏನು ಮಾಡಕ್ಕಾಗ್ಲಿಲ್ಲ, ಬಿದ್ದಂತ ಸ್ಥಳದಲ್ಲೇ ಇದ್ದಾನೆ. ಆತನ ನೋಡಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ಎದ್ದು ನಡೆ ಅಂದಾಗ ಆತನು ಏನ್ ಮಾಡ್ತಾನೆ ಅಂದ್ರೆ ತಕ್ಷಣನೇ, ಅಲ್ಲಿ ಇಂಗ್ಲಿಷ್ ನಾವು ನೋಡ್ಬೋದು, ಇಮಿಡಿಯೇಟ್ಲಿ, ತಕ್ಷಣನೇ ಆತನ ಏನಾಯ್ತು? ಸುಖ ಉಂಟಾಯಿತು ಅಂತ ನಾವು ನೋಡಬಹುದು. ಆತನು ಯಾಕೆ ಆತನ ಸುಖ ಉಂಟಾಗಿದೆ ಅಂತಂದ್ರೆ, ಆತನ ನಂಬಿಕೆ ಏನಂತಿತ್ತಂದ್ರೆ, ಯೇಸು ಸ್ವಾಮಿ ಹೇಳಿದ ತಕ್ಷಣ ನನಗೆ ಅದ್ಭುತ ನಡೆಯುತ್ತದೆ. ಆತನ ವಿಶ್ವಾಸ ಆ ಸ್ಥಳದಲ್ಲಿ ನಾವು ನೋಡಬಹುದು. ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಎಷ್ಟು ನಾವು ಮಾಡ್ತೇವೋ, ಪ್ರಾರ್ಥನೆ ಹೆಚ್ಚು ಮಾಡ್ತಾನೆ ನಮ್ಮ ಒಳಗಡೆ ವಿಶ್ವಾಸ ಏನಾಗುತ್ತೆ? ಹೆಚ್ಚಾಗುತ್ತೆ. ಒಂದೊಂದು ಕ್ರೈಸ್ತನ ಜೀವಿತದಲ್ಲಿ ವಿಶ್ವಾಸ ಅನ್ನೋದು ಮುಖ್ಯ. ಈ ಕಾರ್ಯವನ್ನು ನಾವು ಈ ದಿನದಲ್ಲಿ ಧ್ಯಾನಿಸದಲ್ಲಿ ನೋಡ್ಬೇಕಾದಾಗ 3 ಕಾರ್ಯ ನಾನು ನಿಮಗೆ ಹೇಳ್ಕೊಡ್ತೇನೆ. ನಿಮ್ಮ ಜೀವಿತದಲ್ಲಿ ಎಂದೆಂದಿಗೂ ಮರೆಯಲೇಬಾರದು. ಒಂದೊಂದು ಯವನಸ್ಥರಾಗಿರ್ಲಿ, ಇಲ್ಲಿರುವಂತ ಸಹೋದರರು ಒಬ್ಬೊಬ್ರು ಇದರ 3 ಕಾರ್ಯ ಮಾತ್ರ ನಿಮ್ಮ ಜೀವಿತದಲ್ಲಿ ಇಟ್ಕೊಳ್ರಿ. ಆ ಬರ್ತಿನ ಕುರುಡನು ದೇವರ ನೋಡಿ ಕೂಗಿದನು, ನಜರೇತಿನಾಗೆ ಯೇಸುವೆ ಅಂತ ಕೂಗಿದಾಗ ಆತನಿಗೆ ಏನಾಯ್ತು? ಕಣ್ಣು ಸಿಕ್ತು. ಅದಕ್ಕೆ ಕಣ್ಣು ದೇವರು ಅದ್ಭುತವಾಗಿ ಕೊಟ್ಟನು. ಆತನ ಕೂಗಿದನು, ಅದಕ್ಕೆ ಹೊಂದಿಕೊಂಡನು. ಅಂದ್ರೆ ನಾವು ಕೂಗಬೇಕು ಅಂತಂದ್ರೆ ಯೇಸು ಸ್ವಾಮಿಯನ್ನು ಹುಡುಕಬೇಕು, ಆತನ ಸಮ್ಮುಖದಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಬೇಕು. ಆತನ ಹತ್ರ ನಾವು ಪ್ರಾರ್ಥನೆ ಮಾಡ್ಬೇಕಾದಾಗ ಆತನ ಏನ್ ಮಾಡ್ತಾರೆ? ಕೊಡುತ್ತಾರೆ. ನೀನ್ ಕೇಳು, ನಾನೇನ್ ಮಾಡ್ತೀನಿ? ಕೊಡುತ್ತೇನೆ. ಅಂದ್ರೆ ನಾವು ಪ್ರಾರ್ಥನೆಯಲ್ಲಿ ದೇವರಂತೆ ಏನು ವಿಜ್ಞಾಪನೆಯನ್ನು ಇಡುತ್ತೇವೋ ಆತನು ನಮ್ಮ ಜೀವಿತದಲ್ಲಿ ಆ ಕಾರ್ಯವನ್ನು ನೆರವೇರಿಸುತ್ತಾನೆ. ಆತನು ನೆರವೇರಿಸುವವರೆಗೂ ಆತನ ಸುಮ್ಮನೆ ಇರುವುದಿಲ್ಲ. ಆತ ನೆರವೇರಿಸುತ್ತಾನೆ. ನಿಮ್ಮ ಮಾಡುವಂತ ಒಂದೊಂದು ಪ್ರಾರ್ಥನೆ ಅನ್ಕೊಳ್ಬಹುದು, ಇಷ್ಟು ದಿನದಿಂದ ನಾನು ಪ್ರಾರ್ಥನೆ ಮಾಡ್ತಾನೆ ಇದ್ದೇನೆ, ಇಷ್ಟು ದಿನದಿಂದ ನಾನು ಕಣ್ಣೀರು ಸುರಿಸುತ್ತಾ ಇದ್ದೇನೆ, ನನ್ನ ಜೀವಿತದಲ್ಲಿ ಉತ್ತರ ಸಿಗನೇ ಇಲ್ಲ ಅಂತ ನೀವು ಯೋಚನೆ ಮಾಡ್ತಾ ಕೂತಿರ್ಬೋದು. ಆದ್ರೆ ಯೇಸು ಸ್ವಾಮಿ ವಾಕ್ಯ ಹೇಳ್ತಾ ಇದೆ, ನಿನ್ನ ಕಣ್ಣೀರನ್ನು ನಾನು ಸೇರಿಸಿಟ್ಟಿದ್ದೇನೆ, ನಿನ್ನ ಪ್ರಾರ್ಥನೆಯನ್ನು ನಾನು ಕೇಳಿದ್ದೇನೆ. ನಾನು ಕಿವಿಡನಲ್ಲ ನಿನ್ನ ಪ್ರಾರ್ಥನೆಯನ್ನು ಕೇಳಂತಿರುವುದಕ್ಕೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿ ಅತಿ ಶೀಘ್ರವಾಗಿ ನಿಮ್ಮೆಲ್ಲರಿಗೂ ಉತ್ತರ ಕೊಡುವುದಕ್ಕೆ ಆತನಿಂದ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಎರಡನೇದು, ಆ ಕುರುಡನ ಜೀವಿತದಲ್ಲಿ ನೋಡೋದು ಏನಂತಂದ್ರೆ ನಂಬಿದನು. ಯೇಸುವೆ ಅಂತ ಕರೆದ್ರೆ ನನಗೆ ಆತನು ಕಣ್ಣು ಕೊಡ್ತಾನೆ ಅಂತ ನಂಬಿದನು. ನಂಬಿದಾಗನೇ ಅಲ್ಲಿರುವಂತ ಸ್ಥಿತಿಯನ್ನು ಆತನು ನೋಡ್ಲಿಲ್ಲ. ನಾನು ಕೂಗ್ತೇನೆ, ನಜರೇತಿನಾಗೆ ಯೇಸುವೆ ಅಂತ ಕೂಗ್ತೇನೆ, ನನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ ಅನ್ನುವಂತ ಒಂದು ನಂಬಿಕೆ ಆತನು ಯಾರ ಮೇಲೆ ಇಟ್ಟಿದ್ರು? ಯೇಸುವಿನ ಮೇಲೆ. ಆ ನಂಬಿಕೆ ಹೆಂಗಿತ್ತಂದ್ರೆ ದೃಢವಾಗಿ, ವಿಶ್ವಾಸ ಅಷ್ಟು ಸ್ಟ್ರಾಂಗ್ ಆಗಿತ್ತು, ಅಲ್ಲಾಡಿಸಕ್ಕಾಗದಂತ ಒಂದು ವಿಶ್ವಾಸ ಆ ಕುರುಡನಲ್ಲಿ ಇರಬೇಕಾದಕ್ಕೆ. ಅದಕ್ಕೆ ಯೇಸು ಸ್ವಾಮಿ ಆತನ ಜೀವಿತದಲ್ಲಿ ಅದ್ಭುತ ಮಾಡಿದರು. ಅದೇ ರೀತಿ ನಾವು ಏನ್ ಮಾಡ್ಬೇಕಂದ್ರೆ, ನಾವು ಮಾಡುವಂತ ಒಂದೊಂದು ಪ್ರಾರ್ಥನೆಯಲ್ಲಿ ವಿಶ್ವಾಸದಿಂದ ಯೇಸು ಸ್ವಾಮಿ ನನ್ನ ಜೀವಿತದಲ್ಲಿ ನಾವು ಮಾಡಿರುವಂತ ಪ್ರಾರ್ಥನೆಗೆ ಆತನ ಉತ್ತರ ಕೊಡುತ್ತಾನೆ ಅನ್ನುವಂತ ನಂಬಿಕೆ ನಮ್ಮೊಳಗಡೆ ಇರಬೇಕು. ಹಲ್ಲೆಲೂಯಾ. ಮೂರನೇದು ಏನಂತಂದ್ರೆ, ಆತನು ಇನ್ನ ಹೆಚ್ಚಾಗಿ ಕೂಗಿದನು. ಆತ ಏನ್ ಮಾಡ್ಕೊಂಡ? ಅದ್ಭುತವನ್ನು ಹೊಂದಿಕೊಂಡ. ಅಲ್ಲಿ ಹೊಂದಿಕೊಂಡಿದ್ದಾರೆ ಅಂತಿದ್ದೇನ, ಹೊಂದ್ಕೊಂಡಿಲ್ಲ ಅಂತಿದ್ದೇನ? ಹೊಂದಿಕೊಂಡಿದ್ರು. he received it. ಇಂಗ್ಲಿಷ್ ಅಲ್ಲಿ ಇದೆ, he received his blindness. ಅದಕ್ಕಿದ್ದಂತ ಬ್ಲೈಂಡ್ನೆಸ್ ಬಂದ್ಬಿಟ್ಟು he got his sight ಅಂತ ನೋಡ್ಬೋದು. he received his sight ಅಂತ ನೋಡ್ಬೋದು. ಆತನು ದೃಷ್ಟಿ ಬಂದ್ಬಿಟ್ಟು ಅದಕ್ಕೆ ಸಿಕ್ಕಿದೆ. ನಾವು ವಚನದಲ್ಲಿ ನೋಡ್ಬೋದು, ಆತನು ಕೂಗಿದನು, ಆತ ಹೊಂದಿಕೊಂಡನು. 3 ಕಾರ್ಯ, ಆತನು ಕೂಗಿದನು, ವಿಶ್ವಾಸಿಸಿದನು, ಆತನು ಹೊಂದಿಕೊಂಡಿದನು. ಅದೇ ರೀತಿ ನಮ್ಮ ಜೀವಿತದಲ್ಲಿ, ನಮ್ಮ ಪ್ರಾರ್ಥನೆ ಜೀವಿತ, ನಾವು ಪ್ರಾರ್ಥನೆ ಮಾಡ್ಬೇಕಾದಾಗ, ಅದನ್ನ ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ಬೇಕಾದಾಗ, ಆ ಮಾಡುವಂತ ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಆತನು ಅದ್ಭುತವನ್ನು ಮಾಡುತ್ತಾನೆ.
ಜಾರ್ಜ್ ಮುಲ್ಲರ್ ಹೇಳಿರುವಂತ ರೀತಿಯಲ್ಲಿ ನಿಮ್ಮ ಸಮಸ್ಯೆ ನೋಡಿ ನೀವು ಸೋತು ಹೋಗಬೇಡಿ. ನಿಮಗೆ ರೋಗ ಇರುವುದನ್ನು ನೋಡಿ ಸೋತು ಹೋಗಬೇಡಿ. ಯೇಸುವೇ ನನಗೆ ರೋಗವಿದೆ ಇದು ನೋಡಿ ಅಂತ ಸೋತು ಹೋಗದಂತೆ ಆ ಸಮಸ್ಯೆಗೆ ಆ ರೋಗಕ್ಕೆ ನೋಡಿ ಹೇಳಿ ನಿನ್ನಕ್ಕಿಂತಲೂ ನನ್ನ ಯೇಸು ದೊಡ್ಡವರಾಗಿದ್ದಾರೆ. 1 ಯೋಹಾನ 4ನೇ ಅಧ್ಯಾಯ 4ನೇ ವಚನ, ನನ್ನ ಜೀವಿತದಲ್ಲಿ ಆ ವಚನ ನೆರವೇರಿತು. ಲೋಕದಲ್ಲಿ ಇರುವನಕ್ಕಿಂತಲೂ ನನ್ನೊಳಗಡೆ ಇರುವವನು ಹೆಚ್ಚಿನವರಾಗಿದ್ದಾನೆ. ಹಲ್ಲೆಲೂಯಾ. ಯಾವ ಸಮಸ್ಯೆ ಬಂದರೂ ಸರಿ, ಯಾವ ಕಾರ್ಯವಾಗಿರಲಿ, ನೀವು ಯೇಸುವನ್ನ ಮಾತ್ರನೇ ನೋಡಿ. ಅಕ್ಕಪಕ್ಕಕ್ಕಿರುವಂತ ಮನುಷ್ಯರನ್ನು ನೋಡಬೇಡಿ, ಅಕ್ಕಪಕ್ಕಕ್ಕಿರುವಂತ ಜನರನ್ನು ನೋಡಬೇಡಿ, ನಿಮ್ಮ ಸ್ಥಿತಿಯನ್ನು ನೋಡಬೇಡಿ, ಯೇಸುವನ್ನ ಮಾತ್ರ ನೋಡಿ. ಯೇಸುವೇ ಅಂತ ನೀವು ಕೂಗಿದ್ರೆ ನಿಮ್ಮ ಜೀವಿತದಲ್ಲಿ ಆತನ ಅದ್ಭುತ ಮಾಡುವುದಕ್ಕೆ ಆತನ ಶಕ್ತನಾಗಿದ್ದಾರೆ. ಈ ದಿನದಲ್ಲಿ ನೀವು ಕೂಗಿದ್ರೆ ನಿಮ್ಮ ಜೀವಿತದಲ್ಲಿ ಆತನ ಅದ್ಭುತ ಮಾಡುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದೊಂದು ಯೌವನಸ್ಥರು ಯೇಸುಗಾಗಿ ನಾವು ಜೀವಿಸಬೇಕು. ಹಲ್ಲೆಲೂಯಾ. ಪ್ರಾರ್ಥಿಸುವಂತೆ ಯೌವನಸ್ಥರಾಗಿರಬೇಕು. ಆಮೆನ್. ಪ್ರಾರ್ಥಿಸುವಂತೆ ಯೌವನಸ್ಥರಾಗಿರಬೇಕು. ಆಮೆನ್. ಯೇಸುಗಾಗಿ ವೈರಾಗ್ಯವಾಗಿ ಜೀವಿಸುವಂತೆ ಯೌವನಸ್ಥರಾಗಿರಬೇಕು. ಈ ಕಡೆ ಮಾತ್ರ ಶಬ್ದದಲ್ಲಿ ಯೌವನಸ್ಥರು ಯಾರು ಇಲ್ವಾ? ನೀವು ನಾವು ಮಾತ್ರ ಅಲ್ಲ, ನಾವು ಕೂಡ ಯೇಸುಗಾಗಿ ಜೀವಿಸುವಂತೆ ಯೌವನಸ್ಥರಾಗಿರಬೇಕು. ಹಲ್ಲೆಲೂಯಾ. ಒಂದೊಂದು ಯಂಗ್ಸ್ಟರ್ಸ್, ಒಂದೊಂದು ಯೌವನಸ್ಥರು ಯೇಸುಗಾಗಿ ಜೀವಿಸಬೇಕು. ಹಲ್ಲೆಲೂಯಾ. ಒಂದೊಂದು ಗಂಡು ಮಕ್ಕಳು ಮಾತ್ರನೇ ಅಲ್ಲ, ಹೆಣ್ಮಕ್ಳು ನೀವು ಕೂಡ ಸೇವೆ ಮಾಡಬಹುದು. ಸೇವೆ ಅಂದ್ರೆ ನಾವು ಮೈಕ್ ಇಟ್ಕೊಂಡೇ ಸೇವೆ ಮಾಡಬೇಕು, ಮೈಕ್ ಇಟ್ಕೊಂಡೇ ಪ್ರಸಂಗ ಮಾಡೋದು ಮಾತ್ರ ಸೇವೆ ಅಲ್ಲ. ಒಂದು ಮನುಷ್ಯನ ನೋಡಿ ಯೇಸು ನಿನ್ನನ್ನು ಪ್ರೀತಿಸುತ್ತಾನೆ, ನಿನ್ನ ದುಃಖ ಸಂತೋಷವಾಗಿ ಮಾರ್ಪಡುತ್ತದೆ. ನನ್ನ ಜೀವಿತದಲ್ಲಿ ಮಾಡಿರುವಂತ ಅದ್ಭುತ ನಿನ್ನ ಜೀವಿತದಲ್ಲಿ ಮಾಡುತ್ತೇನೆ ಅನ್ನೋದೇ ಒಂದು ಸುವಾರ್ತೆ. ಎಲ್ಲಿ ಹೋಗಿ ನಾವು ಸುವಾರ್ತೆ ಹೇಳ್ಬೇಕಾದಾಗ ಒಂದು ದಿನ ಇಲ್ಲದ್ರೆ ಇನ್ನೊಂದು ದಿನ ಆ ಆತ್ಮ ರಕ್ಷಣೆ ಹೊಂದುತ್ತದೆ. ಆ ರಕ್ಷಣೆ ಹೊಂದಿದಂತ ಅದ್ರ ಫಲ ಯಾರಿಗಂದ್ರೆ ನೀವು ಹೇಳಿರುವಂತ ಸುವಾರ್ತೆಯಲ್ಲಿ ಆ ಫಲ ನಿಮಗೆ ಬಂದು ಸೇರುತ್ತದೆ. ಹಲ್ಲೆಲೂಯಾ. ಇಲ್ಲಿರುವಂತ ಒಂದೊಂದು ಯೌವನಸ್ಥರು ಯೇಸುಗಾಗಿ ಜೀವಿಸ್ತೀರಾ? ಆಮೆನ್, ಆಮೆನ್. ಅಂದ್ರೆ ಯೇಸುಗಾಗಿ ಜೀವಿಸ್ತೀನಿ ಅಂತಂದ್ರೆ ನಿಮ್ಮ ಶಬ್ದ ಹೌದು, ನಾ ಯೇಸುಗಾಗಿ ವೈರಾಗ್ಯವಾಗಿ ಜೀವಿಸ್ತೀನಿ ಅಂದ್ರೆ ನಿಮ್ಮ ಶಬ್ದ ಆಮೇನ್ ಅನ್ನೋದು ಆಮೇನ್ ಅಂತ ಅಲ್ಲದೆ ಆಮೇನ್ ಅಂತ ಹೇಳ್ಬೇಕು. ಆಮೇನ್. ಯಾರು ಯೇಸುಗಾಗಿ ನಾನು ವೈರಾಗ್ಯವಾಗಿ ಜೀವಿಸುತ್ತೇನೆ ಅಂತ ಹೇಳ್ತೀರಿ? ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಮಸ್ಯೆಯನ್ನು ನೋಡಿ ನಾನು ಸೋತು ಹೋಗುವುದಿಲ್ಲ. ಆಮೆನ್. ನನಗಿರುವಂತ ವ್ಯಾಧಿಯನ್ನು ನೋಡಿ ನಾನು ಸೋತು ಹೋಗುವುದಿಲ್ಲ. ನನಗಿರುವಂತ ಕುಟುಂಬದ ಸ್ಥಿತಿ ನೋಡಿ ನಾನು ಸೋತು ಹೋಗುವುದಿಲ್ಲ. ನನ್ನೊಳಗಡೆ ಇರುವಂತ ದೇವರು ಆತನು ನಮ್ಮ ಜೊತೆಯಲ್ಲಿದ್ದಾರೆ. ಈಗ ಒಬ್ಬೊಬ್ಬರು ಒಂದೊಂದು ಯೌವನಸ್ಥರು ಇಲ್ಲಿರುವಂತ ಎಲ್ಲರೂ ಯೇಸು ಸ್ವಾಮಿ ಅಂತ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡ್ತೀರಾ? ಯೇಸುವೇ, ನಾನು ನಿನಗಾಗಿ ಜೀವಿಸುತ್ತೇನೆ, ನಾನು ನಿನ್ನನ್ನು ನಂಬಿ ಬಂದಿದ್ದೇನೆ. ವಚನ ಹೇಳ್ತಾ ಇದೆ, ನನ್ನ ನಂಬಿ ಬಂದಿದ್ದವನು ಒಂದು ದಿನನೂ ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ನಾನು ನಿನ್ನನ್ನು ತೊರೆದು ಬಿಡುವುದಿಲ್ಲ ಅಂತ ವಚನ ಹೇಳ್ತಾ ಇದೆ. ಅಂದ್ರೆ ನೀವು ಯೇಸು ಸ್ವಾಮಿಯನ್ನು ನಂಬಿ ಬಂದಿರುವಂತ ನಿಮ್ಮನ್ನು ಯೇಸು ಕೈ ಬಿಡ್ತಾರ? ಕೈ ಬಿಡಲ್ಲ. ಯಾಕೆಂದ್ರೆ ನಾನು ಯೇಸು ಸ್ವಾಮಿಯನ್ನು ನಂಬಿ ಬಂದೆವು. ನಾವು ಪರಂಪರವಾಗಿ ಕ್ರಿಶ್ಚಿಯನ್ ಕುಟುಂಬದಿಂದ ಬಂದವರಲ್ಲ. ನನ್ನ ತಂದೆ ತಾಯಿ ಎಲ್ಲರೂ ಒಂದೊಂದು ಹಿಂದೂ ಕುಟುಂಬದಿಂದ ಬಂದವರು. ನನ್ನ ತಂದೆ ತಾಯಿ ಚಿಕ್ಕ ವಯಸ್ಸಿನಿಂದ ಕ್ರಿಸ್ತನಲ್ಲಿ ಬೆಳೆಸಿದ್ದರು. ಈ ದಿನದಲ್ಲಿ ಸೇವೆಯಲ್ಲಿ ಇದ್ದೀವಿ ಅಂತಂದ್ರೆ ಆ ದಿನದಲ್ಲಿ ದೇವರು ತಾಯಿ ಗರ್ಭದಲ್ಲಿ ಆರಿಸಿಕೊಂಡಿದ್ದಕ್ಕೋಸ್ಕರನೇ ಈ ದಿನದಲ್ಲಿ ನಾನು ಜೀವಂತವಾಗಿದ್ದೇನೆ. ನಾನು ಮಾತ್ರಲ್ಲ, ಇಲ್ಲಿರುವಂತ ಒಬ್ಬೊಬ್ಬರು ದೇವರು ನನ್ನ ಚಿಂತನೆ ಮೇಲೆ ಇರುವುದಕ್ಕೋಸ್ಕರನೇ ಆತನ ಆಯುಷ್ ಕಾಲವನ್ನು ಒಂದೊಂದು ಸತೆ ವರ್ಷ ಆತನು ಹೆಚ್ಚು ಮಾಡಿ ಕೊಡ್ತಿದ್ದಾನೆ. ಯಾಕೆ? ಈಗ ಮತ್ತೆ ಸೋತೋಗಿ ದುಃಖವಾಗಿರುವುದಕ್ಕೆ ಆಯುಷ್ಯ ಹೆಚ್ಚು ಮಾಡಿ ಕೊಡ್ತಾ ಇದ್ದೀರಾ? ಇಲ್ಲ, ನೀವು ಸಂತೋಷವಾಗಿರಬೇಕು. ನಿಮ್ಮ ಜೀವಿತದಲ್ಲಿ ಮಾಡಿರುವಂತ ಕಾರ್ಯವನ್ನು ಇತರರಿಗೆ ಹೇಳಬೇಕು ಅಂತಾನೆ ಆತನು ನಿಮ್ಗೆ ಜೀವವನ್ನು ಕೊಟ್ಟಿದ್ದಾರೆ. ಒಂದೊಂದು ಯೌವನಸ್ಥರಿಗೆ ನಿಮ್ಗೆ ಜೀವವನ್ನು ಇಷ್ಟು ಪರಿಶುದ್ಧವಾಗಿ ಜೀವಿಸುವುದಕ್ಕೆ ಆತನು ಕೃಪೆ ಕೊಟ್ಟಿದ್ದಾನೆ. ಅಂದ್ರೆ ಈ ಯೌವನ ಕಾಲವನ್ನು ಅಲ್ಪವಾಗಿ ಎಣಿಸಿಕೊಂಡು ಜೀವಿಸುವುದಕ್ಕಾಗಿ ಆತನ ನಮ್ಗೆ ಜೀವವನ್ನು ಹೆಚ್ಚು ಮಾಡಿಕೊಂಡಿಲ್ಲ. ಈ ಯೌವನಸ್ಥ ಕಾಲವನ್ನು ಪರಿಶುದ್ಧವನ್ನು ಕಾದುಕೊಂಡು ಯೇಸುಗಾಗಿ ವೈರಾಗ್ಯವಾಗಿ ಪೌಲನ ರೀತಿಯಲ್ಲಿ, ಪೇತ್ರನ ರೀತಿಯಲ್ಲಿ, ಫಿಲಿಪ್ಪಿನ ರೀತಿಯಲ್ಲಿ, ತಿಮೋತಿಯಾಗಿ ದೇವರಿಗಾಗಿ ವೈರಾಗ್ಯವಾಗಿ ಜೀವಿಸುವುದಕ್ಕಾಗಿ ಸೇವನಾಗಿ ದೇವರಿಗಾಗಿ ವೈರಾಗ್ಯವಾಗಿ ಜೀವಿಸುವುದಕ್ಕೆ ಈ ಯೌವನ ಕಾಲದಲ್ಲಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ನಾವು ನೋಡಬಹುದು ನ್ಯೂಸ್ ಅಲ್ಲಿ ನ್ಯೂ ಇಯರ್ ಒಂದಿಗೆ ಬಂದ್ಬಿಟ್ಟು ಬೆಂಗಳೂರಲ್ಲಿ ಯಾವ ರೀತಿಯಲ್ಲಿ ಯೌವನಸ್ಥರಿದ್ರು ಅಂತ. ಎಷ್ಟು ಮಂದಿ ನ್ಯೂಸ್ ನೋಡಿದ್ರಾ? ಅಷ್ಟು ಕುಡಿತಾ
ಈ ಲೋಕದ ಕಾರ್ಯದಲ್ಲಿ ಪಾಪವನ್ನು ಮಾಡುತ್ತಾ ಕುಡಿಯುತ್ತಾ ರೋಡಲ್ಲಿ ಬಿದ್ದಿದ್ದಾರೆ. ಆದರೆ ಈ ದಿನ ಈ ಯೌವನಸ್ಥ ಕಾಲವನ್ನು ಯೇಸು ಸ್ವಾಮಿ ನ್ಯೂ ಇಯರ್ ಸರ್ವಿಸ್ ಅಲ್ಲಿ ನಮ್ಮನ್ನು ಇಟ್ಟು ಆ ವರ್ಷವನ್ನು ದೇವರ ಸಮ್ಮುಖದಲ್ಲಿ ಕಾದು ಹೊಸ ವರ್ಷವನ್ನು ನೋಡುವುದರ ರೀತಿಯಲ್ಲಿ ದೇವರು ನಮ್ಮನ್ನು ಪರಿಶುದ್ಧವಾಗಿ ಇಟ್ಟು ನಮ್ಮನ್ನು ಇಲ್ಲಿ ಕೂರಿಸಿದ್ದಾರೆ. ಎಷ್ಟು ಯಮನದಲ್ಲಿ ಈ ಸಂಡೆವನ್ನು ಎಂಜಾಯ್ ಮಾಡ್ಕೊಂತ ಪಾರ್ಟಿ ಮಾಡ್ಕೊಂತ ಲೋಕವನ್ನು ಹುಡುಕೊಂತ ಲೋಕವನ್ನು ಪ್ರೀತಿಯನ್ನು ಹುಡುಕೊಂತ ಹೋಗ್ತಾ ಇದ್ದಾರೆ. ಆದ್ರೆ ಇಲ್ಲಿರುವಂತ ಯವನಸ್ಥ ಸಹೋದರಿಯರು ಈ ದಿನದಲ್ಲಿ ಇಲ್ಲಿ ಇದ್ದೀವಿ ಅಂತಂದ್ರೆ ಯಾಕೆ ಗೊತ್ತಾ? ಯೇಸು ಸ್ವಾಮಿ ನಮ್ಮನ್ನು ಆರಿಸಿಕೊಂಡಿದ್ದಾರೆ ಸುಮ್ಮನೆ ಕೂತುಕೊಂಡು ಲೋಕದ ಜನರ ರೀತಿ ಇರುವುದಕ್ಕಾಗಿ ಅಲ್ಲ, ನಾವು ಯೇಸು ಸ್ವಾಮಿಗಾಗಿ ವೈರಾಗ್ಯವಾಗಿ ಜೀವಿಸುವುದಕ್ಕೆ ಆತ ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಹಲ್ಲೆಲೂಯಾ.